ಶ್ರೀಗುರುಭ್ಯೋ ನಮಃ. ನರಸಿಂಹೋ ಕಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಯ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ವಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ 12 ಶ್ಲೋಕಗಳು ಆಗಿದೆ. 13ನೇ ಶ್ಲೋಕ ನಾವು ನೋಡಬೇಕು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ರಾಯರು ಬರೀತಾರೆ ಅವತಾರಿಕೆಯಲ್ಲಿ, ನಾನು ಭಗವತಃ ದೋಷಿತ್ವಾದೇವ ಅವಜಾನಂತಿ ಇತಿ ಕಿಂ ನ ಸ್ಯಾತ್ ತಥಾ ತ್ವೇ ದೈವ ಪ್ರಕೃತಿಯೋಃ ಅಪಿ ಅವಜ್ಞಾಂ ಕುರ್ಯುಃ ನ ಚೈವಮಸ್ತಿ ಇತ್ಯಾಹ. ಅಂದ್ರೆ ಹಿಂದೆ ಬಂದಿದ್ದ ಪ್ರಶ್ನೆ ಅಷ್ಟೇ. 3 ವಿಧವಾದ ಜೀವರಾಶಿಗಳನ್ನ ನಾವು ನೋಡ್ತೀವಿ, ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ. ಈ ತಾಮಸರು ಏನ್ ಮಾಡ್ತಾರೆ? ಪರಮಾತ್ಮನನ್ನ ದ್ವೇಷ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಯದ್ಯಪಿ ಪರಮಾತ್ಮನಲ್ಲಿ ದೋಷ ಇಲ್ಲ, ಆದರೂ ಕೂಡ ಅಜ್ಞಾನದಿಂದ ಅವರು ಪರಮಾತ್ಮನನ್ನ ತಿಳಿದು ಅದರಿಂದ ದ್ವೇಷ ಮಾಡ್ತಾರೆ. ಅಜ್ಞಾನತ್ವೇನ ಪರಮಾತ್ಮನನ್ನು ತಿಳಿತಾರೆ. ಅಂದರೆ ಅವರು ತಿಳ್ಕೊಂಡಿದ್ದ ಪರಮಾತ್ಮನ ಸ್ವರೂಪ ಸರಿಯಾದದ್ದಲ್ಲ. ಈಗ ಸರಿಯಾಗಿ ಬ್ರಿಲಿಯಂಟ್ ಆಗಿ ಒಂದು ಸ್ಟೂಡೆಂಟ್ ಇದ್ದಾನೆ, ಅವನು ಸರಿಯಾಗಿ ಓದ್ತಾ ಇಲ್ಲ ಅಂತ ಅಧ್ಯಾಪಕರು ತಿಳಿದು ಅವನೇನಾದ್ರು ಫೇಲ್ ಮಾಡಿದರೆ ಹೇಗೋ ಅದೇ ತರ ಆ ಥರ ಇಲ್ಲ. ಇಲ್ಲಿ ಹುಡುಗರೇ ಸರಿಯಾಗಿ ತಿಳ್ಕೊಂಡಿಲ್ಲ. ಹೇಗೆ ಹುಡುಗರು ಸರಿಯಾಗಿ ತಿಳ್ಕೊಳ್ಳೋದನ್ನೇ ಅಧ್ಯಾಪಕರನ್ನ ಬೈತಾರೋ, ನಿಂದೆ ಮಾಡ್ತಾರೋ, ಆ ರೀತಿಯಾದ ಕೇಸ್ ಇದು. ಯಾಕೆ ಹಾಗೆಂದ್ರೆ ಹುಡುಗರಿಗೆ ಯಾಕೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಧ್ಯಾಪಕರನ್ನ? ಹಾಗೆಂದ್ರೆ ಹುಡುಗರಿಗೆ ಅಜ್ಞಾನ ಇದೆ ಅಂತ ಅಷ್ಟೇ ಹೇಳಬೇಕು. ಹೇಗೋ ಅದೇ ತರ ಈ ತಮೋಯೋಗ್ಯರಲ್ಲಿ ಇರುವ ಅಜ್ಞಾನ ಕಾರಣ. ಅದರಿಂದ ದೋಷ ಇಲ್ಲದ ದೇವರಲ್ಲಿ ಅವರು ದೋಷವನ್ನ ಕಂಡು ಅದರಿಂದ ದ್ವೇಷ ಮಾಡ್ತಾರೆ. ದೇವತೆ ಸಾತ್ವಿಕರು, ದೈವಿ ಸ್ವಭಾವದವರು, ಅವರು ಪರಮಾತ್ಮನಲ್ಲಿ ಗುಣಗಳನ್ನೇ ಕಾಣೋದಿಲ್ಲ. ಪರಮಾತ್ಮನಲ್ಲಿ ಗುಣಗಳೇ ಚಿಂತನೆ ಮಾಡಿದೆ, ಇಲ್ಲದೆ ದೇವರಲ್ಲಿ ಗುಣ ಇಲ್ಲ. ಅದರಿಂದ ಆ ತರ ಅವರು ಚಿಂತನೆ ಮಾಡ್ತಾ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಅಲ್ಲ, ನೀವ್ ಯಾಕೆ ಹಂಗೆ ಹೇಳ್ತೀರಿ? ದೈತ್ಯರು ಅವ್ರು ತಿಳ್ಕೊಂಡಿದ್ದೇ ಸರಿ, ದೇವರಲ್ಲಿ ದೋಷ ಇದೆ. ದೇವತೆಗಳು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ದೇವರಲ್ಲಿ ದೋಷ ಇಲ್ಲ ಅಂತ. ದೇವತೆಗಳು ಸಾತ್ವಿಕರು ತಿಳ್ಕೊಂಡ ರೀತಿ ತಪ್ಪು. ಹಾಗೆಂತ ಯಾಕೆ ಹೇಳಬಾರದು? ಹಾಗೆ ಅಂತ ರಾಯರು ಪ್ರಶ್ನೆ ಮಾಡಿಕೊಂಡು ಈ ಶ್ಲೋಕದಲ್ಲಿ ಪರಮಾತ್ಮ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅರ್ಥ ಆಗಿದೆಯಾ ನಿಮಗೆ ನಾನು ಹೇಳ್ತಾ ಇರೋದು? ಚೆನ್ನಾಗಿ ಅರ್ಥ ಆಗಿದೆ. ಅಂದ್ರೆ ಇಷ್ಟೇ, ದೇವರಲ್ಲಿ ಯಾಕೆ ದೋಷ ಇದೆ ಅಂತ ಹೇಳಬಾರದು. ದೇವರಲ್ಲಿ ದೋಷ ಇದೆ ಅಂತ ಹೇಳ್ಬಿಡೋಣ, ದೈತ್ಯರು ತಿಳ್ಕೊಂಡಂತೆ ದೇವರಲ್ಲೇ ದೋಷ ಇದೆ ಅಂತ ಹೇಳ್ಬಿಡೋಣ, ಯಾಕೆ ಹೇಳಬಾರ್ದು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ. ಹಾಗೆ ದೈವೀಂ ಅಂದ್ರೆ ಮುಕ್ತಿಯೋಗ್ಯ ಉತ್ತಮ ಜೀವ ಸಂಬಂಧಿನೀಂ ಪ್ರಕೃತಿಂ ಸ್ವಭಾವಂ ಆಶ್ರಿತಾಃ ಮಹಾತ್ಮಾನಃ. ಅಂದ್ರೆ ಯಾಕೆ ತಮೋಯೋಗ್ಯರು ತಿಳ್ಕೊಂಡೈತೆ ತಪ್ಪು? ಹಾಗೆಂದ್ರೆ ಅವರ ಸ್ವಭಾವ ಆಗಿದೆ. ಅವರ ಸ್ವಭಾವ ಆಗಿರೋದ್ರಿಂದ ಅವರು ತಪ್ಪಾಗಿ ತಿಳಿತಾರೆ. ಇವ್ರು ಯಾಕೆ, ದೇವತೆಗಳು ಸಜ್ಜನರು ಯಾಕೆ ಸರಿಯಾಗಿ ತಿಳಿತಾರೆ? ಹಾಗೆಂದ್ರೆ ಅವರ ಸ್ವಭಾವ ಆಗಿದೆ. ಇದು ಪರಮಾತ್ಮ ಕೊಡುವ ಉತ್ತರ. ಸೊ ಅಲ್ಟಿಮೇಟ್ ಆಗಿ ಎಲ್ಲಿ ಬಂತು? ಅವರವರ ಜೀವನ ಸ್ವಭಾವ ಅಂತ ಏನಿದೆ ಅದರ ಮೇಲೆ ಡಿಪೆಂಡೆಂಟ್ ಆಗ್ತದೆ.
ಅವರು ಸಾತ್ವಿಕ ಸ್ವಭಾವದವರಾಗಿದ್ದರೆ ಪರಮಾತ್ಮನನ್ನ ಸರಿಯಾಗಿ ತಿಳ್ಕೋತಾರೆ, ದೇವರು ದೋಷ ಇಲ್ಲ ಗುಣಪೂರ್ಣ ಅಂತ ತಿಳಿತಾರೆ. ಅವರು ತಮೋಯೋಗ್ಯರಾಗಿದ್ದರೆ ಅವರು ದೇವರಲ್ಲಿ ದೋಷವನ್ನ ಕಾಣ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಮುಕ್ತಿಯೋಗ್ಯರಾದ ಜೀವರು ಪ್ರಕೃತಿಂ ಸ್ವಭಾವಂ ಆಶ್ರಿತಾಹ, ಸ್ವಭಾವಕ್ಕೆ ತಕ್ಕಂತೆ ಮಹಾತ್ಮನಃ ಮಹಾಮನಸ್ಕಾಸ್ತು ಭೂತಾದಿಂ ಭೂತಾನಾಂ ಕಾರಣಂ ಅವ್ಯಯಂ, ಭೂತಗಳಿಗೆ ಕಾರಣವಾದ ಅಂದರೆ ಎಲ್ಲಾ ಜೀವರಿಗೂ ಕಾರಣವಾದ ಅಥವಾ ಈ ಬ್ರಹ್ಮಾಂಡಕ್ಕೆ ಕಾರಣವಾದ ಅವ್ಯಯಂ ಚತುರ್ವಿಧ ನಾಶ ರಹಿತನಾದ ಮಾಂ ನನ್ನನ್ನು ಕೃಷ್ಣ ಹೇಳ್ಕೊತಾನೆ. ಕೃಷ್ಣನನ್ನು ಜ್ಞಾತ್ವಾ ಸರಿಯಾಗಿ ತಿಳಿದು ಅನನ್ಯ ಮನಸಃ ಅನ್ಯ ವಿಷಯಕ ಮನೋಹೀನಾಹ ಅಂತ ಬರೀತಾರೆ. ಮದೇಕ ಮನಸ್ಕಾಹ ಸಂತಹ, ಬೇರೆ ವಿಷಯದಲ್ಲಿ ಮನಸ್ಸನ್ನಾಕದೆ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟವರಾಗಿ ಆ ಜನರು ಅಂದ್ರೆ ಸಜ್ಜನರು ಮಾಂ ಭಜಂತಿ ಸೇವಂತೆ ಅಂತ ಅರ್ಥ ನೋಡಿ. ಭಜಂತಿ ಅಂತ ಭಜಂತಿ ಅನನ್ಯ ಮನಸಃ ಅಂತ ಹೇಳ್ತಾರೆ ನೋಡಿ. ಭಜಂತಿ ಅಂದ್ರೆ ಏನರ್ಥ? ಸೇವಂತೆ, ಸೇವನೆ ಮಾಡ್ತಾರೆ. ಇದರಿಂದ ಮಹಾಪುರುಷರು ಅವರು ಸಾತ್ವಿಕ ಸ್ವಭಾವದವರು, ಅದರಿಂದ ಅನನ್ಯ ಚಿತ್ತ, ಬೇರೆ ಕಡೆ ಮನಸ್ಸಾಕದೆ ನನ್ನಲ್ಲೇ ಮನಸ್ಸನ್ನಾಕಿ ಅಂದ್ರೆ ಕೃಷ್ಣನಲ್ಲಿ ಮನಸ್ಸನ್ನಾಕಿ ಅವರು ಸೇವೆಯನ್ನು ಮಾಡ್ತಾ ಇರ್ತಾರೆ, ದೇವರ ಸ್ಮರಣೆ ಮಾಡ್ತಾ ಇರ್ತಾರೆ. ಅದರಿಂದ ದೈತ್ಯರು ತಮೋಯೋಗ್ಯರು ಯಾಕೆ ಮಾಡ್ತಾ ಇಲ್ಲ ಹಂಗಂದ್ರೆ ಅದಕ್ಕೇನು ಕಾರಣ? ಅವರ ಸ್ವಭಾವವೇ ಕಾರಣ. ಅವರು ತಮೋಯೋಗ್ಯರಾಗಿ ತಾಮಸ ಬುದ್ಧಿ ಉಳ್ಳವರಾಗಿ ಇರ್ತಾರೆ, ಅದೇ ಕಾರಣ ಅಂತ ಅರ್ಥ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅಲ್ಲ, ಅವ್ರು ಹೇಗೆ ಭಜನೆ ಮಾಡ್ತಾರೆ? ಭಜನ ಪ್ರಕಾರಮಾಹ ಅಂತ ಬರೀತಾರೆ. ಪರಮಾತ್ಮನನ್ನ ಸೇವೆ ಮಾಡ್ತಾರೆ. ಯಾವ ರೀತಿಯಾಗಿ ಸೇವೆ ಮಾಡ್ತಾರೆ ಸಜ್ಜನರು, ದೈವಿ ಸ್ವಭಾವದವರು? ಹಾಗೆಂದ್ರೆ ಮಾಂ ಸತತಂ, ನನ್ನನ್ನ ಯಾವಾಗಲೂ, ಹೇಗೆ ಕೃಷ್ಣ ಕೃಷ್ಣ ಇತ್ಯಾದಿ ರೂಪೇಣ, ಕೀರ್ತಯಂತಹ ಸದಾ ನನ್ನನ್ನ ಕೃಷ್ಣ, ನನ್ನನ್ನ ಅಂದ್ರೆ ಕೃಷ್ಣ ಅಂತ ಇಟ್ಕೋಬೇಕು. ಕೃಷ್ಣನ ಉತ್ತರ ಇದು. ಪ್ರತಿಯಲ್ಲೂ ಇಲ್ಲಿ ಭಗವದ್ಗೀತೆಯಲ್ಲಿ ಮಾಂ ಅಂತ ಬಂದ್ರೆ, ಅಹಂ ಅಂತ ಬಂದ್ರೆ ಅದೆಲ್ಲ ಕೃಷ್ಣನನ್ನ ಅಂತ ಇಟ್ಕೋಬೇಕು. ಕೃಷ್ಣ ಹೇಳುವ ಮಾತು. ಅದರಿಂದ ನನ್ನನ್ನು ಸತತವಾಗಿಯೂ ಕೀರ್ತಯಂತಹ, ಕೀರ್ತನೆ ಮಾಡ್ತಾ, ಏನಂತ? ಕೃಷ್ಣ ಕೃಷ್ಣ ಅಂತ ನಾಮಸ್ಮರಣೆ ಮಾಡ್ತಾ, ಯತಂತಹ ಮತ್ಪೂಜಾದೌ ಯತ್ನಂ ಕುರುವಂತಹ, ನನ್ನ ಪೂಜೆ, ಆದಿಶಬ್ದ ಇದೆ, ಪೂಜಾದೌ ಅಂತ ಆದಿಶಬ್ದ ಇದೆ. ಪೂಜೆ, ನಾಮಸ್ಮರಣೆ, ವ್ರತ ಉಪವಾಸಗಳು, ತೀರ್ಥಯಾತ್ರೆಗಳು, ಶ್ರವಣ ಮನನಾದಿ ಜ್ಞಾನ ಕಾರ್ಯಗಳು, ಈ ರೀತಿಯಾಗಿ ನಾನಾ ಮುಖದಿಂದ, ಅದು ಪ್ರಹ್ಲಾದರು ಹೇಳ್ತಾರೆ ನೋಡಿ, ಶ್ರವಣಂ ಕೀರ್ತನಂ ವಿಷ್ಣು ಅಂತ ನವವಿಧ ಭಕ್ತಿ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ನವವಿಧ ಭಕ್ತಿಯಿಂದ ದೃಢಾನಿ ನೋಡಿ, ಅದನ್ನು ಬರೀತಾರೆ ರಾಯರೇ, ದೃಢಾನಿ ಉಪವಾಸಾದಿ ನಿಯಮ ವ್ರತಾನಿ. ಉಪವಾಸ, ನಿಯಮ ಇತ್ಯಾದಿ, ಪ್ರಾತಃ ಸ್ನಾನ ಅಂತ ಇರಬಹುದು, ಬೆಳಿಗ್ಗೆ ಬೇಗ ಎದ್ದು ಗಂಗಾ ಸ್ನಾನ ಮಾಡಬೇಕು ಹಾಗೆಂತ ಇದೆ. ಪ್ರಾತಃ ಸ್ನಾನ ಇತ್ಯಾದಿ ತೇ ದೃಢವ್ರತ, ಅವರು ವ್ರತವನ್ನ ಆಚರಿಸುವುದರಲ್ಲಿ ಭಾರಿ ದೃಢವುಳ್ಳವರಾಗಿ ಇರ್ತಾರೆ. ಆದರಾಯ್ತು ಬಿಟ್ರೆ ಬಿಡಿತು, ಇವತ್ತು ನಾಳೆ ಮಾಡೋಣ, ಏಕಾದಶಿ ಅದೆಲ್ಲ ವಯಸ್ಸಾದ ಮೇಲೆ ಮಾಡೋಣ, ಆ ರೀತಿಯಾಗಿ ಹೇಳುವವರಲ್ಲ ಅವರು. ದೃಢವ್ರತ, ಗುರುಗಳು ಹೇಳಿದ ಪ್ರಕಾರ, ಹರಿವಾಯು ಗುರುಗಳು ಹೇಳಿದ ಪ್ರಕಾರ ನಡೆಯತಕ್ಕವರಾಗಿ, ನಿತ್ಯಯುಕ್ತಾಹ ನಿತ್ಯಂ ಮಯಿ ಮನೋಯೋಗಮಂತಹ, ಸದಾ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಅವ್ರೇನೇ ಕಾರ್ಯ ಮಾಡ್ಲಿ, ಸಂಧ್ಯಾವಂದನಾದಿಗಳು ಎಲ್ಲದರಲ್ಲೂ ಕೂಡ ಅವರ ಮನಸ್ಸು ದೇವರಲ್ಲೇ ಇರ್ತದೆ ನೋಡಿ. ಬರೀತಾರೆ ನೋಡಿ, ನಿತ್ಯ ಕರ್ಮ ಜ್ಞಾನ ಉಪಾಯವಂತಹ, ನಿತ್ಯದಲ್ಲೂ ಒಂದು ದೇವರ ಜೊತೆಗೆ ಒಂದು ಕನೆಕ್ಷನ್ ಇರಬೇಕಂತ ನಮಗೆ. ದೇವ್ರ ಮನೆಗೆ ಹೋದಾಗ ಅಥವಾ ಸಂಧ್ಯಾವಂದನೆ ಕಾಲದಲ್ಲಿ ನಮಗೂ ದೇವರಿಗೂ ಸಂಬಂಧ, ಮಿಕ್ಕಿದ ಸಮಯದಲ್ಲಿ ದೇವರು ಯಾರೋ ನಾವ್ಯಾರೋ ಹಾಗಿಲ್ಲವಂತೆ. ನಿತ್ಯ ಕರ್ಮಜ್ಞಾನ ಉಪಾಯವಂತಹ, ನಿತ್ಯದಲ್ಲೂ ದೇವರು ಹೇಳಿದ ಕರ್ಮ, ದೇವರು ಹೇಳಿದ ಜ್ಞಾನ, ಆ ರೀತಿಯಾದ ದೇವರ ಕನೆಕ್ಷನ್ ಸದಾ ಇರಬೇಕು ಮನಸ್ಸಿನಲ್ಲಿ. ಆ ರೀತಿಯಾಗಿ ಉಳ್ಳವರಾಗಿ ಭಕ್ತಿಯಿಂದ ನಮಸ್ಯಂತಹ ಚ ಮಾಂ ಉಪಾಸತೆ, ನಮಸ್ಕಾರಾದಿಗಳನ್ನು ಮಾಡ್ತಾ ನನ್ನನ್ನು ಅವರು ಸೇವೆ ಮಾಡ್ತಾರೆ ಹಾಗೆಂತ. ನಾಮೋಚ್ಚಾರಣೆ ವಿಶೇಷವಾಗಿ ಹೇಳಿದ್ದಾರೆ. ಕಲಿಯುಗದಲ್ಲಿ ನಾಮೋಚ್ಚಾರಣೆಗೆ ಮಹತ್ವ ಜಾಸ್ತಿ. ಅದನ್ನ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ನಾನು ಹೇಳ್ತಾ ಹೋಗ್ತಾ ಇರ್ತೀನಿ, ನಿಮಗೇನಾದ್ರು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದರೆ ಆ ಮಧ್ಯದಲ್ಲಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ. ಮತ್ತು ಇನ್ನು ಬೇರೆ ಹೇಗೆ ಪರಮಾತ್ಮನನ್ನ ಉಪಾಸನೆ ಮಾಡ್ತಾರೆ ಸಜ್ಜನರು ಹಾಗೆಂದ್ರೆ ಪಟ್ಟಿಯನ್ನೇ ಕೊಡ್ತಾನೆ ದೇವರು. ಅನ್ಯೇಪಿ, ಇನ್ನು ಕೆಲವರು ಮಹಾತ್ಮನರು ಜ್ಞಾನಕ್ಕೆ ಯಜ್ಞೇನ, ಜ್ಞಾನಯಜ್ಞ ಅಂತ ಕರೀತಾರೆ.
ಜ್ಞಾನಯಜ್ಞದಿಂದ ನಾವೇನೀಗ ಮಾಡ್ತೀವಿ ಇದೆಲ್ಲ ಜ್ಞಾನಯಜ್ಞದಲ್ಲೇ ಸೇರ್ತದೆ. ಪಾಠ ಹೇಳೋದು, ಕೇಳೋದು, ವಿಚಾರ ಮಾಡೋದು, ದೇವರ ಕುರಿತಾದ ಶಾಸ್ತ್ರ ಗ್ರಂಥಗಳ ವಿಚಾರ ಮಾಡೋದು ಅಂತ ಏನಿದೆ ಅದನ್ನ ಜ್ಞಾನಯಜ್ಞ ಅಂತ ಕರೀತಾರೆ. ಆ ರೀತಿಯಾಗಿ ಕೆಲವರು ಮಹಾತ್ಮರು ಜ್ಞಾನಯಜ್ಞದಿಂದ ನನ್ನನ್ನ ಸೇವೆ ಮಾಡ್ತಾರೆ, ಮಾಂ ಯಜಂತಹ, ಪೂಜೆಯಂತಹ. ಸೊ ಅದರಿಂದ ನಾವು ಮಾಡತಕ್ಕ ಈ ಶ್ರವಣ ಮನನಾದಿಗಳು ಕೂಡ ಅದು ಕೂಡ ಏನು, ಅದು ಕೂಡ ಪೂಜೆಯೇ. ನಮಗೆ ಪೂಜೆ ಅಂದ್ರೆ ಗಂಟೆ ಇರೋದು, ಶಂಖ ಇರೋದು ಅಷ್ಟೇ ಪೂಜೆ ಅಂತ ನಾವು ಸಂಕೋಚ ಮಾಡಿಬಿಟ್ಟಿದ್ದೀವಿ. ಆದರೆ ದೇವರು ತಿಳಿಸ್ತಾ ಇದ್ದಾನೆ, ಜ್ಞಾನಯಜ್ಞ ಪ್ರತಿಯೊಂದು ದೇವರ ಕುರಿತಾದ ಶ್ರವಣ ಮನನಾದಿಗಳು ಕೂಡ ಅದು ಕೂಡ ಪೂಜೆಯೇ. ಪೂಜೆ ಮಾಡ್ತಾ ಮಾಂ ಉಪಾಸತೆ, ನನ್ನನ್ನು ಉಪಾಸನೆ ಮಾಡ್ತಾರೆ. ನೋಡಿ ರಾಯರು ಬರೀತಾರೆ, ಶ್ರವಣ ಮನನ ಧ್ಯಾನಾದಿ ಕುರುವಂತಹ ಪರೇಭ್ಯ ಉಪದಿಶಂತಶ್ಚ ನಿತ್ಯಂ ಭಗವನ್ ಮಾಹಾತ್ಮ್ಯ ಜ್ಞಾನೇ ರಥಾಹ ಇತ್ಯರ್ಥಃ. ಶ್ರವಣ ಮನನ ಧ್ಯಾನಾದಿಗಳಿಂದ ಅದನ್ನೆಲ್ಲ ಮಾಡ್ತಾ ಪರೇಭ್ಯ ಉಪದಿಶಂತಹ, ಗುರುಗಳಿಂದ ಉಪದೇಶಿಸಲ್ಪಟ್ಟವರಾಗಿ ನಿತ್ಯದಲ್ಲೂ ಪರಮಾತ್ಮನ ಮಹಾತ್ಮ್ಯ, ದೇವರ ಗುಣ, ದೇವರ ಉತ್ತಮತ್ವವನ್ನ ಕೇಳುವುದರಲ್ಲೇ ಅವರು ರಥರಾಗಿ ಇರ್ತಾರೆ. ಜ್ಞಾನಯಜ್ಞ ಅಂದ್ರೆ ಇದು. ಪರಮಾತ್ಮನ ಕುರಿತಾದ ವಿಚಾರವನ್ನೇ ಕೇಳಬೇಕು, ಅದನ್ನೇ ನಿರಂತರ ಚಿಂತನೆ ಮಾಡಬೇಕು, ಆ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು. ಹಾಗೆಂತ ಆ ಸಜ್ಜನರ ಸ್ವಭಾವ ಆ ರೀತಿಯಾಗಿ ಇರುತ್ತದೆ. ಅಲ್ಲ, ನಾವು ಸಜ್ಜನರು, ನಮ್ಮ ಮನಸ್ಸು ಹೀಗೆ ಇರೋದಿಲ್ಲಲ್ಲ. ಹಾಗೆ ಅಂದ್ರೆ ನಮಗೆ ಈ ಒಂದು ರೀತಿಯಾಗಿ ಮಿಕ್ಸ್ಡ್ ನಮ್ದು, ಇನ್ನು ಮನಸ್ಸಿನಲ್ಲಿ ಅಷ್ಟು ಶುದ್ಧಿ ಆಗಿಲ್ಲ. ಅದು ಕರ್ಮ ಮಾಡಿ ಮಾಡಿ ಸತ್ಕರ್ಮ ಮಾಡಿ ಆ ಮನಸ್ಸು ಶುದ್ಧಿ ಆದರೆ ನಮ್ಮ ಮನಸ್ಸು ಕೂಡ ಈ ರೀತಿಯಾಗಿ ಪರಿವರ್ತನೆ ಆಗ್ತದೆ. ಆ ಡೈರೆಕ್ಷನ್ಲಿ ನಾವು ಹೋಗ್ಬೇಕಷ್ಟೆ. ಕಸ ಕ್ಲೀನ್ ಮಾಡುವ, ಕಸ ಬೆಳೆಯುವ ಕೆಲಸ ಮೊದಲು ಮಾಡಬೇಕು. ಆಮೇಲೆ ಪೂಜಾದಿಗಳನ್ನ ಮಾಡಿದ್ರೆ ಮನಸ್ಸು ದೇವರಲ್ಲೇ ಇರುತ್ತದೆ. ಹಾಗೆ ವಿಶ್ವತೋ ಮುಖಂ, ಮುಖ ಶಬ್ದ ಅತ್ರ ಸರ್ವ ಅವಯವೋಪೇತ ರೂಪಪರಃ ವಿಶ್ವಸ್ಮಿನ್ ಸರ್ವತ್ರ ಸ್ಥಿತಂ ಮಾಂ ಏಕತ್ವೇನ ಪೃಥಕ್ತ್ವೇನ ಸರ್ವ ಜಗತ್ ವೈಲಕ್ಷ್ಯನ. ಆ ರೀತಿಯಾಗಿ ಮನಸ್ಸು ಪಕ್ವಾದ ಮೇಲೆ ವಿಶ್ವತೋಮುಖ ಅಂದ್ರೆ ಪರಮಾತ್ಮನ ಎಲ್ಲ ಅವಯವಗಳನ್ನು, ಎಲ್ಲ ರೂಪಗಳನ್ನು, ಎಲ್ಲ ಅವಯವಗಳನ್ನು ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಪೃಥಕ್ತ್ವೇನ, ದೇವರು ಹೇಗಿದ್ದಾನೆ, ಜಗತ್ತಿಗಿಂತ ವಿಲಕ್ಷಣನಾಗಿದ್ದಾನೆ. ಜಗತ್ತಿನಲ್ಲಿ ನಾವು ಕಾಣುವ ಜೀವರು ಜಡದಂತೆ ಪರಮಾತ್ಮ ಅಲ್ಲ. ಜೀವ ಜಡರಿಗಿಂತ ದೇವರು ಡಿಫ್ರೆಂಟ್, ಭಿನ್ನನಾಗಿದ್ದಾನೆ, ವಿಲಕ್ಷಣವಾಗಿದ್ದಾನೆ. ಹಾಗೆ ಅಂತ ಆ ರೀತಿಯಾಗಿ ಬಹುದಾ ನಾನಾ ರೂಪಗಳಿಂದ, ನಾನಾ ಬಣ್ಣಗಳು ದೇವರಿಗೆ. ಕೃಷ್ಣ ರೂಪ ಇದೆ, ಬಿಳಿ ರೂಪ ಇದೆ, ಈ ರೀತಿಯಾಗಿ ಕೆಂಪು ಬಣ್ಣಗಳಿದೆ. ನಾನಾ ಬಣ್ಣಗಳಿಂದ ಇರತಕ್ಕ ಪರಮಾತ್ಮನ ರೂಪಗಳನ್ನ ಅವರು ಚಿಂತನೆ ಮಾಡ್ತಾರೆ. ಬಹವಃ ಇತ್ಯರ್ಥ. ದೈವಮೇವ ಅಪರೇ ಯಜ್ಞಂ ಇತ್ಯಾದಿನ ಚತುರ್ಥೋಕ್ತ ದಿಶಾ ಬಹವಃ ಉಪಾಸತೆ ಇದಿವ ಅರ್ಥಃ. 4ನೇ ಅಧ್ಯಾಯದಲ್ಲಿ ಪರಮಾತ್ಮನೇ ಹೇಳಿದ್ದಾನೆ, ನಾನಾ ವಿಧವಾದ ಯಜ್ಞಗಳನ್ನ ಅಲ್ಲಿ ಹೇಳಿದ್ದಾನೆ. ಆ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅಂತ ತಿಳ್ಕೋಬೇಕು ಅಂತ ರಾಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿಶ್ವತೋ ಮುಖಂ ದ್ವಾದಶ ಚತುರ್ದಶ ಇತ್ಯಾದಿ ಭೇದೇನ ಸ್ಥಿತಂ ಮಾಂ ಉಪಾಸತೆ. ನಾನಾ ರೀತಿಯಾದ ರೂಪಗಳು ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಒಂದು ಗುಂಪು, ಮತ್ಸ್ಯ ಕೂರ್ಮಾದಿ 10 ರೂಪಗಳು ಅಂತ ಒಂದು ಗುಂಪು, ಅಥವಾ ಕೇಶವಾದಿ 24 ಅಂತ ಅದೊಂದು, ಅಥವಾ ಸಹಸ್ರನಾಮದಲ್ಲಿ ಬರುವ 1000, ಹಾಗೆಂತ ನಾನಾ ರೀತಿಯ ರೂಪಗಳನ್ನ ಆ ಸಜ್ಜನರು ಉಪಾಸನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ಅಂತ ಅರ್ಥ. ಈ ರೀತಿಯಾಗಿ ಕೆಲವು ಸಜ್ಜನರು ಮಾಡ್ತಾರೆ. ಇನ್ನು ಅಹಂ ಕ್ರತು ಅಹಂ ಯಜ್ಞ ಸ್ವದಾಹಂ ಅಹಮೌಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಪರಮಾತ್ಮ ಈ ಅಧ್ಯಾಯದ ಆದಿಯಲ್ಲಿ ಹೇಳಿದ, ಜ್ಞಾನಂ ವಿಜ್ಞಾನ ಸಹಿತಂ ವಕ್ಷ್ಯಾಮಿ, ಹಾಗೆ ಅಂತ. ನನ್ನ ಜ್ಞಾನವನ್ನು ತಿಳಿಸ್ತೇನೆ, ನನ್ನ ವಿಜ್ಞಾನ ವಿಶೇಷವಾದ ಜ್ಞಾನವನ್ನು ತಿಳಿಸ್ತೇನೆ, ಹಾಗೆ ಅಂತ ಪ್ರತಿಜ್ಞೆ ಮಾಡಿದ್ದ. ಪ್ರತಿಜ್ಞಾತ ಜ್ಞಾನ ವಿಷಯ. ಈ ರೀತಿಯಾಗಿ ಜ್ಞಾನ ವಿಷಯವನ್ನ ಇಲ್ಲಿ ತನಕ ಹೇಳಿ ಅದುನಾ ವಿಜ್ಞಾನ ಪ್ರದರ್ಶನಾಯ, ಇನ್ನು ವಿಜ್ಞಾನವನ್ನು ಹೇಳ್ತೀನಿ ಅಂತ ಪರಮಾತ್ಮ ಮೊದಲು ಹೇಳಿದಲ್ಲ, ಅದನ್ನ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಹಂ ಕ್ರತುಹು ಇತ್ಯಾದಿ ಚತುಷ್ಟಯೇನ, ಇಲ್ಲಿಂದ 4 ಶ್ಲೋಕಗಳ ಪರ್ಯಂತ ವಿಶೇಷ ಜ್ಞಾನ ಏನು ಹಾಗೆ ಅಂತ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಕ್ರತವಃ ದೀಕ್ಷಾದಿ ಅವಭೃತಾಂತ ಕರ್ಮ ಕಲಾಪಾಹ ಜ್ಯೋತಿಷ್ಠೋಮಾದಯ. ನಿಜ ಅಹಂ ಕ್ರತುಹು, ಕ್ರತು ಅಂದ್ರೆ ಏನು, ಯಜ್ಞ ಅಂತ ಅರ್ಥ. ಯಜ್ಞ ಯಾಗಾದಿಗಳಿಗೆ ಕ್ರತು ಅಂತ ಕರೀತಾರೆ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ, ಆ ದೀಕ್ಷೆ ಮೊದಲು ಸಂಕಲ್ಪ ಮಾಡಿ ದೀಕ್ಷಾಬದ್ಧರಾಗ್ತಾರೆ, ಅಲ್ಲಿಂದ ಆ ಕ್ರತು ಎನ್ನತಕ್ಕದ್ದು ಪ್ರಾರಂಭ ಆಗಿ ಅವಭೃತ ಕೊನೆಯಲ್ಲಿ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ತಾರೆ.
ಆ ತರ ಅವಭೃತ ಸ್ನಾನ ಅಂತ ಕರೀತಾರೆ. ಅಲ್ಲಿ ತನಕ ಒಂದು ಯಜ್ಞ ಅಂದ್ರೆ ಅಷ್ಟು ಸಂಕಲ್ಪ ಮಾಡಿ ದೀಕ್ಷಿತರಾಗಿ ಅಲ್ಲಿಂದ ಅವಭೃತ ಸ್ನಾನ ತನಕ ಏನೇನು ಇದೆ ಅದನ್ನ ಒಟ್ಟು ಆ ಪ್ರೋಸೆಸ್, ಆ ಸ್ಟೆಪ್ಸ್ ಅದೆಲ್ಲವನ್ನು ಕ್ರತವಹ ಅಂತ ಕರೀತಾರೆ. ಜ್ಯೋತಿಷ್ಠೋಮ ಯಾಗ, ಅಶ್ವಮೇಧ ಯಾಗ, ಇದೆಲ್ಲದರಲ್ಲೂ ನಾವು ಈ ರೀತಿಯಾಗಿ ನಾವು ಕಾಣಬಹುದು. ಅದರಿಂದ ಪರಮಾತ್ಮ ಹೇಳ್ತಾನೆ, ನಾನೇ ಆ ಯಜ್ಞ ರೂಪದಲ್ಲಿ ಇದ್ದು ಆ ಯಜ್ಞದಲ್ಲಿ ಆಹುತಿಯಾಗಿ ಎಲ್ಲವೂ ಕೂಡ ನಾನೇ ಆಗಿದ್ದೇನೆ ಅಂತ ಹೇಳ್ತಾನೆ. ನೋಡಿ, ಯಜ್ಞಸ್ತು ದೇವತಾ ಉದ್ದೇಶೇನ ದ್ರವ್ಯತ್ಯಾಗ ರೂಪಂ ಪ್ರಧಾನಂ ಕರ್ಮ. ಯಜ್ಞ ಅಂದ್ರೆ ಏನು ನೋಡಿ, ಕ್ರತು ಅಂದ್ರೆ ಏನು ಅಂತ ನೋಡಿದೀವಿ, ಜ್ಯೋತಿಷ್ಠೋಮ ಮುಂತಾದದ್ದು. ಅಹಂ ಕ್ರತುಹು ಅಂದ್ರೆ ನಾನೇ ಜ್ಯೋತಿಷ್ಠೋಮ ಯಾಗಕ್ಕೆ ನಿಯಾಮಕನಾಗಿದ್ದೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅಹಂ ಯಜ್ಞ, ನಾನೇ ಯಜ್ಞನಾಗಿ ಇದ್ದೇನೆ. ಅಂದ್ರೆ ಯಜ್ಞ ಅಂದ್ರೆ ಏನು ಹಾಗೆಂದ್ರೆ ದೇವತಾ ಉದ್ದೇಶೇನ, ಒಂದು ಪರ್ಟಿಕ್ಯುಲರ್ ದೇವತೆಯನ್ನ ಉದ್ದೇಶ ಮಾಡಿ ದ್ರವ್ಯ ತ್ಯಾಗ ರೂಪಂ, ದ್ರವ್ಯವನ್ನ ತ್ಯಾಗ ಮಾಡೋದು. ಹೋಮಕುಂಡದಲ್ಲಿ ಒಂದು ದೇವತೆಯನ್ನ ಉದ್ದೇಶಿಸಿ ಆ ದ್ರವ್ಯ ತ್ಯಾಗ ಮಾಡುವುದನ್ನ ಯಜ್ಞ ಅಂತ ಕರೀತಾರೆ. ನೋಡಿ, ಒಂದು ತುಪ್ಪ ಹಾಕ್ತೀವಿ ಅಥವಾ ಚರು ಅಂತ ಅನ್ನಾದಿಗಳನ್ನ ಹಾಕ್ತೀವಿ. ಈಗ ನೋಡಿ, ಧಾತ್ರಿ ಹವನ, ಅಪೂಪ ಮುಂತಾದಗಳನ್ನು ಕೂಡ ಹಾಕ್ತಾರೆ. ಅದನ್ನೆಲ್ಲ ಯಜ್ಞ ಅಂತ ಕರೀತಾರೆ. ನೋಡಿ, ಕ್ರತು ಅಂದ್ರೆ ಏನು, ದೀಕ್ಷಾದಿ ಅವಯವ ದೀಕ್ಷಾದಿ ಅವಭೃತ ಅಂತ ಕರ್ಮಕಲಾಪ. ದೀಕ್ಷೆಯನ್ನ ತೆಗೆದುಕೊಳ್ಳೋದ್ರಿಂದ ಅವಭೃತ ಸ್ನಾನ ಮಾಡುವ ತನಕ ಏನೋ ಕರ್ಮಗಳಿದೆ ಅದನ್ನ ಕ್ರತವಹ ಅಂತ ಕರೀತಾರೆ. ಒಂದು ದೇವತೆಯನ್ನ ಉದ್ದೇಶಿಸಿ ದ್ರವ್ಯ ತ್ಯಾಗ ಮಾಡುವುದನ್ನ ಅದನ್ನ ಯಜ್ಞ ಅಂತ ಕರೀತಾರೆ. ಕುರುಪಾಂಡವವತ್ ಸಾಮಾನ್ಯ ವಿಶೇಷ ಭಾವೇನ ಭೇದ ಜ್ಞೇಯ. ಸ್ವಧಾ ನೋಡಿ ಮುಂದೆ, ಅಹಂ ಕ್ರತುಹು ಅಹಂ ಯಜ್ಞ ಸ್ವದಾಹಂ ಅಂತ ಇದೆ ನೋಡಿ. ಸ್ವದಾಹ ಅಂದ್ರೆ ಈ ದೇವತೆಗಳನ್ನ ಉದ್ದೇಶಿಸಿ ದ್ರವ್ಯ ತ್ಯಾಗ ಮಾಡುವಾಗ ಸ್ವಾಹಾಕಾರ ಹೇಳಿ ನಾವು ಆಹುತಿಯನ್ನು ಕೊಡ್ತೀವಿ. ಇನ್ನು ಅಧಿಕಾರಿಗಳು ಪಿತೃಗಳನ್ನ ಉದ್ದೇಶಿಸಿ ಶ್ರಾದ್ದದಲ್ಲಿ ಮುಂತಾದವುಗಳಲ್ಲಿ ಕರ್ಮಗಳನ್ನ ಮಾಡುವಾಗ ಅವರು ಸ್ವಧಾ ಅಂತ ನೋಡಿ. ಅದರಿಂದ ಸ್ವಧಾ ಅಂದ್ರೆ ಏನರ್ಥ, ಪಿತೃನಾಂ ತಿಲೋದಕಾದಿ ದಾನಂ, ತಿಲೋದಕ ಮುಂತಾದವುಗಳನ್ನು ಕೊಡೋದಿದೆಲ್ಲ ಅದು ಅಂತ, ಅದು ಕೂಡ ನಾನೇ ಆಗಿದ್ದೇನೆ ಹಾಗೆ ಅಂತ. ಅಂದ್ರೆ ನಾನೇ ಆಗಿದ್ದೇನೆ ಅಂದ್ರೆ ಏನರ್ಥ ಹಾಗೆಂದ್ರೆ ಅವರೇನೋ ತ್ಯಾಗ ಮಾಡ್ತಾರೆ ಅಥವಾ ನನ್ನನ್ನು ಉದ್ದೇಶಿಸಿಯೇ ಕರ್ಮ ಮಾಡ್ತಾರೆ ಅಂತ ಅರ್ಥ. ಶ್ರಾದ್ದ ಇರ್ಬೋದು, ಯಜ್ಞ ಇರ್ಬೋದು, ಕ್ರತು ಇರ್ಬೋದು. ಆ ಕರ್ಮದ ಮುಖ್ಯ ಉದ್ದೇಶ ಏನು, ಪರಮಾತ್ಮನ ಅನುಗ್ರಹ ಬೇಕು, ಪರಮಾತ್ಮನ ಪ್ರೀತಿ ಬೇಕು ಎಂಬುದೇ ಉದ್ದೇಶವಾಗಿ ಇರ್ತದೆ ಅಂತ ಅರ್ಥ. ಸ್ವಧ ಸ್ವಾಹ ಎರಡು ಪರಮಾತ್ಮ ತಾನ ಇಲ್ವಾ? ಎಲ್ಲ ಕ್ರತು ಯಜ್ಞದಲ್ಲಿ ಸ್ವಾಹಾಕಾರ ಹೇಳ್ತೀವಿ. ಸ್ವಧ ಅಂದ್ರೆ ಪಿತೃಕಾರ್ಯದಲ್ಲಿ ಹೇಳುವ ಒಂದು ಕ್ರಮ ಅದು. ಅದೆಲ್ಲವೂ ಕೂಡ ದೇವರೇ ಆಗಿದ್ದಾನೆ ಅಂತ ಅರ್ಥ. ತ್ಯಾಗ ಬೇರೆ, ಆಹುತಿ ಬೇರೆಯಾ? ಅಲ್ಲ, ಒಂದೇ ನೋಡಿ. ಆಹುತಿ ಅಂದ್ರೆ ಏನು, ಇಂದ್ರಾಯ ಸ್ವಾಹ ಅಂತ ಹೇಳಿ ಆ ತುಪ್ಪವನ್ನ ತ್ಯಾಗ ಮಾಡ್ಬಿಡ್ತೀವಿ. ನಮಮ ನಂದಲ್ಲ ಅಂತ ಹೇಳಿಬಿಡ್ತೀವಿ. ಅಂದ್ರೆ ಏನು, ತ್ಯಾಗ ಮಾಡಿದಂಗೆ ಆಯ್ತು. ನಮಮ ಅಂತ ಹೇಳಿದ್ರೆ ಏನು, ನಂದಲ್ಲ ಅಂದ್ರೆ ಏನದು, ತ್ಯಾಗ ಮಾಡಿದಂಗೆ ಆಯ್ತು. ಅದು ಬಿಟ್ಟಾಯ್ತು ಅಷ್ಟೇ. ನನಗೂ ಎಷ್ಟು ತನಕ ನಂದು ಅಂತ ಏನು ನಾನೇನು ಇಟ್ಕೊಂಡಿದ್ದೆ ಮನೆಯಲ್ಲಿ, ಬಾಟ್ಲಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿದ್ದೆ. ಈಗ ಅದನ್ನ ನಾನು ಇಂದ್ರದೇವರಿಗೆ ಅದನ್ನು ಕೊಟ್ಟುಬಿಟ್ಟೆ, ಪರಮಾತ್ಮನಿಗೆ ಕೊಟ್ಟಾಯ್ತು. ನಮಮ, ಇನ್ನು ಮುಂದೆ ಅದು ನಂದಲ್ಲ ಹಾಗೆ ಅಂತ ಅದ್ರ ಮೇಲೆ ಇರುವ ಒಂದು ಅಟ್ಯಾಚ್ಮೆಂಟ್ ಅನ್ನೇ ಬಿಟ್ಟು ಬಿಡೋದು. ಸ್ವಧಾ, ಹೌ ಡು ಯು ಯೂಸ್ ಇಟ್ ದಟ್ ಇನ್ ದ ಸೆಂಟೆನ್ಸ್? ಸ್ವಧಾ ಸ್ವಾಹ ಇದೇ ತರನೇ ಪಿತೃಭ್ಯ ಸ್ವಧಾ, ಪಿತೃದೇವತೆಗಳಿಗೆ ಸ್ವಧಾ ಹಾಗೆ ಮಂತ್ರಗಳು ಬರುತ್ತೆ. ಹೇಗೆ ಸ್ವಾಹಾಕಾರ ಹೇಳ್ತೀವೋ ಅದೇ ತರನೇ ಸ್ವಧಾ. ಮುಂದಿನ 17ನೇ ಶ್ಲೋಕ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ಸಾಮಯಜುರೇವ ಚ. ಮತ್ತು ಪರಮಾತ್ಮ ಹೇಳ್ತಾನೆ, ಈ ಜಗತ್ತಿನ ತಂದೆಯೂ ಕೂಡ ನಾನೇ. ಪಿತಾಹಂ ಅಸ್ಯ ಜಗತಃ, ನಾವೇನ್ ಕಾಣ್ತಾ ಇದ್ದೀವಿ ಈ ಜಗತ್ತು ಕಣ್ಣಿಗೆ ಕಾಣ್ತಾ ಇದಲ್ಲ, ಆ ಜಗತ್ತಿಗೆ ತಂದೆಯಾಗಿ ನಾನೇ ಇದ್ದೇನೆ. ಮಾತಾ, ತಾಯಿಯಾಗಿಯೂ ಕೂಡ ನಾನೇ ಇದ್ದೇನೆ. ಧಾತ, ಪೋಷಕನಾಗಿಯೂ ಕೂಡ ನಾನೇ ಇದ್ದೇನೆ. ಸರ್ವತ್ರ ಪಿತಾಮಹ ಅಂದ್ರೆ ಪೂಜ್ಯ ಅಂತ ಬರೀತಾರೆ ರಾಯರು. ಪೂಜ್ಯನಾಗಿಯೂ ಕೂಡ ನಾನೇ ಇದ್ದೇನೆ.
ವೇದ್ಯಂ ಪವಿತ್ರಂ ಓಂಕಾರ ಜ್ಞೇಯಂ ವಸ್ತು ಪವಿತ್ರಂ ಚ ಅಹಮೇವ. ತಿಳಿಯಲು ಯೋಗ್ಯವಾದ ಪವಿತ್ರವಾದ ವಸ್ತು ಎಂಬುದು ಕೂಡ ನಾನೇ. ಅದನ್ನೇ ಸಹಸ್ರನಾಮದಲ್ಲಿ ಹೇಳ್ತಾರೆ ನೋಡಿ, ಪವಿತ್ರಾಣಾಂ ಪವಿತ್ರಮ್ಯೋ ಹಾಗೆ ಇಲ್ಲಿಂದಲೇ ಬಂದದ್ದು ನೋಡಿ. ದೇವರು ಮಹಾಪವಿತ್ರ. ಪವಿತ್ರ ಅಂತ ಲೋಕದಲ್ಲಿ ಏನೇನಿದೆಯೋ ಅದು ಎಲ್ಲದರಲ್ಲೂ ದೇವರು ಇದ್ದದ್ದಿಂದಲೇ ಅದಕ್ಕೆ ಆ ಪಾವಿತ್ರ್ಯ ಬಂದದ್ದು ಹಾಗೆ. ವೇದ್ಯ ಹಾಗೆಂದ್ರೆ ಏನು? ವೇದಯಿತು ಯೋಗ್ಯ. ವೇದ್ಯ ಹಾಗೆ. ವೇದ್ಯವು ಕೂಡ ಅಂದ್ರೆ ಫಿಟ್ ಟು ಲರ್ನ್ ಅಂತ ಅರ್ಥ. ನೋಡಿ, ಜಗತ್ತಿನಲ್ಲಿ ಏನೇನೋ ಕಲಿತೀವಿ. ಆದ್ರೆ ಸಣ್ಣ LKG ಇಂದಾಗ ಮಕ್ಕಳು ಕಲಿತಾ ಬರ್ತಾ ಇದ್ದಾರೆ. ಆದ್ರೆ ಅದೆಲ್ಲ ವೇದ್ಯ ಆಗಿದೆಯಾ ಹಾಗೆಂದ್ರೆ ಪರಮಾತ್ಮ ಹೇಳ್ತಾನೆ, ಅಹಂ ವೇದ್ಯ. ತಿಳಿಯಲಿಕ್ಕೆ ಯೋಗ್ಯನಾದವಂದ್ರ ನಾನೇ. ಹಂಗಂದ್ರೆ ಏನರ್ಥ? ನನ್ನನ್ನು ಕುರಿತಾದ ಪುಸ್ತಕಗಳನ್ನೇ ಓದಬೇಕು ನೀವು. ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಏನು ಉಪಯೋಗ ಬಂತು? ದುಡ್ಡು ಸಂಪಾದನೆಗೆ ಅಷ್ಟೇ ಅನುಕೂಲ ಆಗ್ತದೆ ಅದು. ಅದರಿಂದ ನಿಮಗೆ ಶ್ರೇಯಸ್ ಆಗೋದಿಲ್ಲ. ಸಜ್ಜನರು ಅಷ್ಟಕ್ಕೆ ನಿಲ್ಲೋದಿಲ್ಲ, ಅವರು ನನ್ನನ್ನೇ ತಿಳಿತಾರೆ ಅಂತ ಅರ್ಥ. ವೇದ್ಯಂ ಪವಿತ್ರಂ. ಇನ್ನು ಓಂಕಾರ, ಓಂಕಾರ ಶಬ್ದ ವಾಚ್ಯನಾದವ. ಇಡೀ ವೇದಕ್ಕೆ ವೇದದ ಸಾರ ಪ್ರಣವ ಅಂತ ಹೇಳ್ತಾರೆ. ಅದರಿಂದ ಆ ಪ್ರಣವ ಪ್ರತಿಪಾದ್ಯನಾಗಿ ನಾನಿದ್ದೇನೆ ಹಾಗೆ ಅಂತ ದಾಸರು ಹೇಳ್ತಾರೆ ನೋಡಿ. ಪ್ರಣವ ಪ್ರತಿಪಾದ್ಯ ಪ್ರಹ್ಲಾದ ವರದ ಹಾಗೆ ಅಂತ ಇದೇ ಅರ್ಥ. ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ. ಋಕ್ಸಾಮ ಯಜುಹು, ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲವೂ ಕೂಡ ನಾನೇ ಆಗಿದ್ದೇನೆ ಹಾಗೆ ಅಂತ ಅರ್ಥ. ಅಂದ್ರೆ ಏನರ್ಥ? ಎಲ್ಲವೂ ಕೂಡ ನನ್ನನ್ನೇ ತಿಳಿಸ್ತಾ ಇದೆ. ಇಲ್ಲೇ ಬರ್ತದೆ ನೋಡಿ, ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ. ಎಲ್ಲ ವೇದಗಳು ಕೂಡ ನನ್ನನ್ನೇ ತಿಳಿಸಿಕೊಡುತ್ತದೆ ಅಂತ ಅರ್ಥ. ಅದರಿಂದ ವೇದ್ಯ, ನಾನೇ ಈ ಶಾಸ್ತ್ರಗಳ ಮೂಲಕ ವೇದ್ಯನಾಗಿ ನಾನೇ ಇದ್ದೇನೆ ಹಾಗೆ. ಇನ್ನು ರಾಯರು ಒಂದೊಂದು ಶಬ್ದಕ್ಕೂ ನಿಷ್ಪತ್ತಿಯನ್ನ ತಿಳಿಸಿ ಆ ಶಬ್ದದಿಂದಲೇ ದೇವರನ್ನ ಅಹಂ ಅಹಂ ಹೇಳ್ಕೊಂಡು ಬಂದಲ್ಲ, ಅದೆಲ್ಲ ಹೇಗೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಎಷ್ಟು ಸ್ವಾರಸ್ಯ ಅದ ನೋಡಿ. ಇದೇ ಸಂಸ್ಕೃತ ವ್ಯಾಕರಣ ಸ್ವಲ್ಪ ಗೊತ್ತಿದ್ರೆ ಈ ಶಬ್ದದ ಅರ್ಥ ನಮಗೆ ರುಚಿಯಾಗ್ತದೆ ನೋಡಿ. ಕ್ರತುಹು ಅಂತ ಹೇಳ್ಕೊಂಡ ಪರಮಾತ್ಮ. ಕ್ರತುಹು ಅಂದ್ರೆ ಏನು? ನಾವು ನೋಡಿದ್ದೀವಿ, ದೀಕ್ಷಿತನಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಅವಭೃತ ಸ್ನಾನ ತನಕ ಯಾರು ಮಾಡ್ತಾರೋ ಅದು ಕ್ರತು ಹಾಗೆ ಅಂತ. ಕ್ರತು ಶಬ್ದ ಅಂದ್ರೆ ಇದು ಪರಮಾತ್ಮನಿಗೆ ಹೇಗೆ ಅನ್ವಯ ಆಗ್ತದೆ ಹಾಗೆ ಅಂದ್ರೆ ಕೃತಿ ಸ್ವರೂಪತ್ವಾತ್. ಪರಮಾತ್ಮ ಏನಾಗಿದ್ದಾನೆ? ಕೃತಿ ಆಗಿದ್ದಾನೆ, ಅಂದ್ರೆ ಮಾಡಲ್ಪಟ್ಟವ ಅಂತ ಅರ್ಥ. ಚೆನ್ನಾಗಿ ಮಾಡಲ್ಪಟ್ಟವ. ಅದರಿಂದ ದೇವರನ್ನ ಕ್ರತು ಅಂತ ಕರೀತಾರೆ. ಇನ್ನು ಯಜ್ಞ ಅಂತ ದೇವರಿಗೆ ಹೆಸರು ಯಾಕೆ ಬಂತು ಹಾಗೆಂದ್ರೆ, ಯದಸ್ತಿ ಪ್ರಾಮಾಣಿಕತೆಯ ತಜ್ಜಾನಾತಿ ಇತಿ ಯಜ್ಞನಾಮ. ಯಾವುದು ಇದ್ದು ಪ್ರಾಮಾಣಿಕವಾಗಿ ಎಲ್ಲವನ್ನು ತಿಳಿಯೋದರಿಂದ, ತಾನಿದ್ದು ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ತಿಳಿಯೋದರಿಂದ ದೇವರಿಗೆ ಏನಂತ ಹೆಸರು? ಯಜ್ಞ. ಜ್ಞ ಅಂದ್ರೆ ತಿಳಿಯೋದು ಅಂತ ಅರ್ಥ. ಜ್ಞ ಅಂದ್ರೆ ತಿಳಿಯೋದು. ಯಜ್ಞ ಹಾಗೆಂದ್ರೆ ಯಾವುದಿದೆಯೋ ಅದು ಎಲ್ಲವನ್ನು ಸರಿಯಾಗಿ ತಿಳಿದವ ಅಂತ. ದೇವರಿಗೆ ಅಜ್ಞಾನ, ಮಿಥ್ಯಾಜ್ಞಾನ ಎಂಬುದೇ ಇಲ್ಲ. ಅದರಿಂದ ದೇವರಿಗೆ ಯಜ್ಞ ಅಂತ ಹೆಸರು. ಜ್ಞ ಅಂದ್ರೆ ತಿಳಿಯೋದು, ಯ ಅಂದ್ರೆ ಯಾವುದಿದೆಯೋ ಅದೆಲ್ಲವನ್ನು ಕೂಡ ಚೆನ್ನಾಗಿ ತಿಳಿದವ ಅಂತ ಅರ್ಥ. ಅದರಿಂದ ದೇವರಿಗೆ ಯಜ್ಞ ಅಂತ ನೋಡಿ. ಇದು ಹೊಸ ಅರ್ಥ ಇದೆಲ್ಲ. ಇನ್ನು ಸ್ವಧಾ ಹಾಗೆ ಅಂದ್ರೆ ಒಂದು ನಾವು ನೋಡಿದೀವಿ ಪಿತೃಕಾರ್ಯ ಅಂತ. ಇನ್ನೊಂದು ದೇವರಿಗೆ ಯಾಕೆ ಸ್ವಧಾ ಅಂತ ಹೆಸರು? ಸ್ವಂ ಸ್ವಾತ್ಮಾನಂ ಧತ್ತೆ ಇತಿ ಸ್ವಧಾ. ದೇವರು ತನ್ನನ್ನೇ ಕೊಡ್ತಾನಂತೆ. ಯಾರು ತನ್ನನ್ನ ಪೂಜೆ ಮಾಡ್ತಾರೆ ಅಂತವರಿಗೆ ತನ್ನನ್ನೇ ಕೊಡ್ತಾನೆ. ಅದರಿಂದ ದೇವರಿಗೆ ಸ್ವಧಾ ಹಾಗೆ. ನೋಡಿ, ಅಹಂ ಕ್ರತುಃ ಅಹಂ ಯಜ್ಞ ಸ್ವದಾಹಂ ಅಹಂ ಔಷಧಂ ಹಾಗೆ ಅಂತ. ಔಷಧ ಅಂದ್ರೆ ಸಾಮಾನ್ಯ ಮೆಡಿಸಿನ್ ಅಂತ ನಾವು ಅರ್ಥ ಮಾಡ್ತೀವಿ. ಔಷಧಿಯಲ್ಲೂ ಕೂಡ ದೇವರಿದ್ದಾನೆ, ಔಷಧಿ ದೇವರ ಅಧೀನದಲ್ಲಿ ಇದೆ ಹಾಗೆ ಅಂತ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಔಷಧ ಹಾಗೆ ಅಂದ್ರೆ ಉಷಧಾಹೇ ಕರ್ಮಣಿ ಘೈ. ಉಷಾಹ ಅಂದ್ರೆ ಉಷ್ಟಾಹ ತಾಪತ್ರಯ ದಗ್ಧಾಹ ತೇಷಾಂ ನಿಧಿಹಿ ಇತಿ. ಯಾರು ತಾಪತ್ರಯದಿಂದ ಬೆಂದು ಹೋಗಿದ್ದಾರೆ ಅವರಿಗೆ ನಿಧಿ.
ಆ ಆ ತಾಪತ್ರಯವನ್ನು ಪರಿಹಾರ ಮಾಡತಕ್ಕವ. ಅದರಿಂದ ದೇವರಿಗೆ ಏನು ಹೆಸರು? ಔಷಧ. ಉಷಾ ಅಂದ್ರೆ ಉಷ್ಟಾಹ, ತಾಪತ್ರಯದಿಂದ ದಗ್ಧರಾದವರು ಅಂತ ಅರ್ಥ. ಉಷ್ಣಕ್ಕೆ ಒಳಗಾದವರು. ಉಷಾ ಅಂದ್ರೆ ಉಷ್ಣಕ್ಕೆ ಒಳಗಾದವರು, ತಾಪತ್ರಯದ ಉಷ್ಣಕ್ಕೆ ಒಳಗಾದವರು. ಅವರಿಗೆ ಧ ಧ ಅಂದ್ರೆ ನಿಧಿ, ನಿಧಿಯಂತೆ ಇರತಕ್ಕವ. ಅದರಿಂದ ದೇವರಿಗೆ ಔಷಧ ಹಾಗೆ ಅಂತ ಹೆಸರು. ಇನ್ನು ಮಂತ್ರೋಹಂ ಹಾಗೆ ಅಂತ ಹೇಳ್ಕೊಂಡಿದ್ದಾನೆ. ಮಂತ್ರಗಳು ನನ್ನನ್ನೇ ಹೇಳುತ್ತದೆ, ಮಂತ್ರ ಅಂತ ನನಗೆ ಹೆಸರು ಹಾಗೆ ಅಂತ. ಅಲ್ಲಿ ಏನರ್ಥ ಅಂದ್ರೆ ಮಾನಾತ್ ಅಂದ್ರೆ ಜ್ಞಾನಾತ್ ತ್ರಾತಿ. ಜ್ಞಾನ, ಯಾರು ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಾನೆ. ಅದರಿಂದ ದೇವರಿಗೆ ಏನಂತ ಹೆಸರು? ಮಂತ್ರ. ನೋಡಿ ಅಲ್ಲಿ ಮನ್ ತ್ರ ಅಂತ ಎರಡು ಅಕ್ಷರ, ಎರಡು ಪದ ಇದೆ ಅಲ್ಲಿ. ಮನ್ ತ್ರ ಎರಡು ಸೇರಿ ಮಂತ್ರ ಅಂತ ಒಂದೇ ಪದ ಆಯ್ತು. ಮನ್ ಅಂದ್ರೆ ಏನು? ಜ್ಞಾನ. ಜ್ಞಾನದ ಮೂಲಕ ತ್ರ, ಯಾರು ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಅವರನ್ನ ತ್ರಾತಿ ರಕ್ಷಣೆ ಮಾಡ್ತಾನೆ. ಅದರಿಂದ ದೇವರಿಗೆ ಮಂತ್ರ ಅಂತ ಹೆಸರು. ಮಂತ್ರೋಹಂ ಅಹಮೇವ ಆಜ್ಯಂ. ಆಜ್ಯ ಅಂದ್ರೆ ಏನು? ಸಾಮಾನ್ಯವಾಗಿ ತುಪ್ಪ ಅಂತ ಹೆಸರು. ಹೋಮದಲ್ಲಿ ಬಳಸುವ ಆ ತುಪ್ಪ ಇದೆಲ್ಲ, ಅದನ್ನ ಆಜ್ಯ ಅಂತ ಕರೀತಾರೆ. ಹೋಮ ಅಂದ್ರೆ ತುಪ್ಪವನ್ನೇ ಸಾಮಾನ್ಯ ಆಹುತಿ ಕೊಡೋದು. ಅದು ಒಂದರ್ಥ. ಆ ತುಪ್ಪ ನಾನಾಗಿದ್ದೇನೆ ಅಂತ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ದೇವರಿಗೆ ಇನ್ನೊಂದು ಅರ್ಥ. ಆಜ್ಯ ದೇವರಿಗೆ ಯಾಕೆ ಹೆಸರು ಹಾಗೆಂದ್ರೆ ಆ ಸಮಂತಾಚ್ ಜಾಯಸ್ತ್ವಾತ್, ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಜ್ಯ ಅಂದ್ರೆ ಏನು? ಜ್ಯಾಯ ಅಂದ್ರೆ ಶ್ರೇಷ್ಠನಾದವ ಅಂತ. ಎಲ್ಲರಿಗಿಂತಲೂ ಶ್ರೇಷ್ಠನಾದವ. ಅದರಿಂದ ದೇವರಿಗೆ ಏನಂತ ಹೆಸರು? ಆಜ್ಯ ಹಾಗೆ ಅಂತ. ಇನ್ನು ಅಗ್ನಿ ನೋಡಿ, ಶ್ಲೋಕ ನೋಡಿ. ಮಂತ್ರೋಹಂ ಅಹಂ ಏವ ಆಜ್ಯಂ ಅಹಂ ಅಗ್ನಿಹಿ ಅಹಂ ಹುತಂ ಹಾಗೆ ಅಂತ. ಅಹಂ ಅಗ್ನಿಹಿ, ನಾನೇ ಅಗ್ನಿ ಅಂತ ಹೇಳ್ಕೊಂಡಿದ್ದಾನೆ. ಅಗ್ನಿಯ ಒಳಗೆ ನಾನೇ ಇದ್ದೇನೆ ಹಾಗೆ ಅಂತ ಒಂದು ಅರ್ಥ. ಆದರೆ ಇನ್ನೊಂದು, ಅಗ್ನಿ ಶಬ್ದದಿಂದ ದೇವರನ್ನ ಹೇಗೆ ಹೇಳ್ತದೆ ಹಾಗೆಂದ್ರೆ ಅಗಸ್ಯ ಸ್ವತಃ ಗತಿಹೀನಸ್ಯ ಜಗತಃ ನೇತಿ ನೇತೇತ್ಯಗ್ನಿ ನಾಮ ಹಾಗೆ ಅಂತ. ನೇತೃವಾಗಿದ್ದಾನೆ. ಅಗಸ್ಯ ಅಂದ್ರೆ ಸ್ವತಃ ಗತಿಹೀನಸ್ಯ. ಗ ಅಂದ್ರೆ ಗತಿ ಅಂತ ಅರ್ಥ. ಅಗ ಅಂದ್ರೆ ಗತಿ ಇಲ್ಲದವರು. ಯಾರು? ನಾವೇ. ನಮಗೆ ದೇವರು ಬಿಟ್ರೆ ಯಾರು ಗತಿ ಇದ್ದಾರೆ ಹೇಳಿ? ಯೋಚನೆ ಮಾಡಬೇಕಾದ ವಿಚಾರ ಇದು. ಬದುಕಿರುವಾಗ ಅವ್ರು ಕಾಪಾಡ್ತಾರೆ, ಇವ್ರು ಕಾಪಾಡ್ತಾರೆ ಅಂತ ಬೇಕಾದ್ರೆ ಹಗಲು ದೇವರೇ ಕಾಪಾಡೋದು. ಆದರೂ ದೇಹ ಬಿಟ್ಟ ಮೇಲೆ ಗತಿ ಯಾರು? ಗೊತ್ತೇ ಇರೋದಿಲ್ಲ. ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ, ಯಾರು ಕರ್ಕೊಂಡು ಹೋಗ್ತಾರೆ, ಬರ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ಇರಬೇಕು, ಏನು ಗೊತ್ತಿಲ್ಲ. ಗತಿ ಅಂತ ಗತಿಹೀನರಾದ ನಮಗೆ, ಅಗರಾದ ನಮಗೆ ಅಂದ್ರೆ ಇಡೀ ಜಗತ್ತಿಗೆ ಅಂತ ಅರ್ಥ. ನೇತಾ ಅಂತ ಅರ್ಥ. ಅಂದ್ರೆ ನಿಯಾಮಕನಾಗಿದ್ದಾನೆ, ನಮ್ಮನ್ನ ಕರ್ಕೊಂಡು ಸನ್ಮಾರ್ಗದಲ್ಲಿ ಅನುಗ್ರಹ ಮಾಡ್ತಾನೆ. ಅದರಿಂದ ದೇವರಿಗೆ ಏನಂತ ಹೆಸರು? ಅಗ್ನಿ ಅಂತ ಹೆಸರು. ಅಗ ಪ್ಲಸ್ ನೀ, ಅಗ್ನಿ ಅಂತ. ಅಗ ಅಂದ್ರೆ ಏನು? ಗತಿ ಇಲ್ಲದವರು. ಗತಿ ಇಲ್ಲದವರನ್ನ ನೇತಿ, ಸರಿಯಾದ ನೇತಾ ಅಂತ ಅರ್ಥ. ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಎಲ್ಲ ಮಾಡಿ ಕೊನೆಯಲ್ಲಿ ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ಹಂಗಾಗೋದಿಲ್ಲ. ಪಾಸ್ ಆದರೆ ಹೇಗೆ ಹುಡುಗ ಸರಿಯಾಗಿ ಬರೆದಿದ್ರೆ ಪಾಸ್ ಹಾಗೇ ಆಗ್ತಾರೆ. ಅದೇ ತರ ಸರಿಯಾಗಿ ನಾವು ಕರ್ಮಗಳನ್ನು ಮಾಡಿ ಕೃಷ್ಣಾರ್ಪಣ ಹೇಳಿದ್ರೆ ದೇವರು ನಮಗೆ ಅಗ್ನಿಯಾಗಿದ್ದು ಪ್ರಜ್ವಲಿಸುತ್ತಾ ಸರಿಯಾದ ಮಾರ್ಗಕ್ಕೆ, ಅಂದ್ರೆ ಕತ್ತಲೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗದೆ ಅಗ್ನಿ ಪ್ರಜ್ವಲಿಸ್ತಾ ಇರತಕ್ಕ ಉತ್ತಮ ಮಾರ್ಗಕ್ಕೆ, ಉತ್ತಮ ಲೋಕಗಳಿಗೆ ಕರ್ಕೊಂಡು ಹೋಗ್ತಾನೆ. ಅದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಹುತ ಅಂತ, ಅಹಂ ಹುತ. ಯಜ್ಞಾದೌ ಆಹೂತತ್ವಾತ್, ದೇವರನ್ನ ಹುತ ಅಂತ ಯಾಕೆ ಕರೀತಾರೆ? ಹುತ ಅಂದ್ರೆ ಕರೆಯೋದು ಅಂತ ಅರ್ಥ. ದೇವರನ್ನ ಯಜ್ಞದಲ್ಲಿ ಕರಿತೀವಿ. ನೋಡಿ, ದೇವ್ರ ಪೂಜೆ ಮಾಡುವಾಗಲೇ ಪ್ರಾರಂಭದಲ್ಲಿ ಧ್ಯಾನ ಮಾಡಿದ ಮೇಲೆ ಆವಾಹನನೆ, ಪ್ರತಿಷ್ಠಾಪನೆ ಅಂತ ಕರಿತೇವೆ. ನೋಡಿ, ಯಾವುದೇ ಒಂದು ಕಾರ್ಯ ಮಾಡಿದಾಗ ಕೂಡ ಕಳಶ ಪ್ರತಿಷ್ಠಾಪನೆ, ಪ್ರತಿಮಾ ಪ್ರತಿಷ್ಠಾಪನೆ, ದೇವಸ್ಥಾನದಲ್ಲಿ ಮಠಗಳಲ್ಲಿ ಪ್ರತಿಷ್ಠಾಪನೆ ನಡೀತಾ ಇರ್ತದೆ. ಮೊದಲು ಮಾಡದೆ ದೇವರನ್ನ ಕರೆಯೋದು. ಅದರಿಂದ ದೇವರಿಗೆ ಏನಂತ ಹೆಸರು? ಹುತ. ಆಹೂತತ್ವಾತ್ ಹುತನಾಮ. ಹಾಗೆಂತ ಸುಂದರವಾಗಿ ರಾಯರು ಆ ಪ್ರತಿಯೊಂದು ಹೆಸರು ಕೂಡ ದೇವರನ್ನು ಹೇಗೆ ತಿಳಿಸ್ತದೆ ಅಂತ ಆ ಶಬ್ದದಿಂದಲೇ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಪಿತಾ. ಪಿತಾ ಅಂದ್ರೆ ಜನಕ ಅಂತ ಅರ್ಥ.
ಮಾತಾ ಅಂದ್ರೂ ಅಷ್ಟೇ, ಮಾತಾ ಧಾತ ಪೋಷಕಃ ಅಂತ ಅರ್ಥ. ಇನ್ನು ಪಿತಾಮಹ ಅಂದ್ರೆ ಅಜ್ಜ ಅಂತ ಅರ್ಥ. ವೇದ್ಯಂ ಪವಿತ್ರಂ ಓಂಕಾರ ಅಂತ. ಆ ಓಂಕಾರ ಶಬ್ದವನ್ನ ರಾಯರು ಬಿಡಿಸ್ತಾ ಇದ್ದಾರೆ. ಓಂ ಇತಿ ಆಕ್ರಿಯತೆ, ಓಂ ಎಂದು ಕರೆಯಲ್ಪಡುವವ, ಅದರಿಂದ ದೇವರನ್ನ ಓಂಕಾರ ಅಂತ ಕರೀತಾರೆ. ಇನ್ನು ಋಕ್ ಸಾಮ ಯಜುಹು ಅಂತ ಸಾಮಾನ್ಯ ನೋಡಿದ್ದು ವೇದಗಳು, 3 ವೇದಗಳು ಕೂಡ ನಂದೇ ಅಂತ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಇನ್ನು ಋಕ್ ಅಂತ ದೇವರಿಗೆ ಯಾಕೆ ಹೆಸರು ಹಾಗಂದ್ರೆ ಅರ್ಚ್ಯತ್ವಾತ್ ಪೂಜ್ಯತ್ವಾತ್ ಋಂಗ್ ನಾಮ. ಋಕ್ ಅಂದ್ರೆ ಏನು? ಅರ್ಚ್ಯ, ಅರ್ಚಿಸಲು ಯೋಗ್ಯನಾಗಿದ್ದಾನೆ, ಪೂಜಿಸಲು ಯೋಗ್ಯನಾಗಿದ್ದಾನೆ, ಅದರಿಂದ ದೇವರಿಗೆ ಋಕ್ ಅಂತ ಹೆಸರು. ಯಜು ಅಂದ್ರೆ ನಾವು ನೋಡಿದ್ದೀವಿ, ಯಜ್ಞ ಮಾಡುವುದರಿಂದ ಎಲ್ಲ ಸಹಕರ್ಣಿಯೂ ಅವನೇ ಆಗಿದ್ದಾನೆ, ಅದರಿಂದ ಯಜುಹು ಹಾಗೆ ಅಂತ. ಇನ್ನು ಸಾಮ, ಸಾಮ ಅಂದ್ರೆ ಏನು? ದೇವರನ್ನ ಸಾಮ ಅಂತ ಯಾಕೆ ಕರಿತೀವಿ ಹಾಗೆಂದ್ರೆ ಸರ್ವರೂಪೇಶು ಸಮತ್ವಾತ್ ಸಾಮನಾಮ. ಎಲ್ಲರಲ್ಲೂ ಇರುವ ದೇವರ ರೂಪ ಅದೇನಾಗಿದೆ? ಸಮಾನ ಆಗಿದೆ. ನನ್ನಲ್ಲಿ ಇರುವ ದೇವರ ರೂಪ ದೊಡ್ಡದು, ಅವನಿಗೆ ಗುಣಗಳು ಜಾಸ್ತಿ, ಬೇರೆಯವರಲ್ಲಿ ಇರುವ ದೇವರ ರೂಪಗಳು ಅಲ್ಲಿ ಗುಣಗಳು ಕಡಿಮೆ, ಹಾಗೆ ಅಂತ ಇಲ್ಲ. ಸರ್ವರೂಪೇಶು ಸಮತ್ವಾತ್ ಸಾಮನಾಮ, ಸಮನಾಗಿದ್ದಾನೆ ಎಲ್ಲರಲ್ಲೂ, ಅದರಿಂದ ದೇವರಿಗೆ ಸಾಮ ಅಂತ ಹೆಸರು ಅಂತ ಎಷ್ಟು ಚೆನ್ನಾಗಿ ಇರ್ತಾರೆ ನೋಡಿ. ಯಾಜ್ಯತ್ವಾತ್ ಯಜುರ್ನಾಮ, ಯಾಗ ಮಾಡಲು ಯೋಗ್ಯನಾಗಿದ್ದಾನೆ, ಯಾಜ್ಯತ್ವಾತ್ ಯಜುರ್ನಾಮ, ಅದರಿಂದ ದೇವರನ್ನ ಋಕ್ಸಾಮ ಯಜುಹು. ಈ ರೀತಿಯಾಗಿ ಇಲ್ಲಿ ಏನೇನು ಶಬ್ದಗಳು, ಇದನ್ನೇ ವಿಜ್ಞಾನ ಅಂತ ಕರೀತಾರೆ. ಆ ಶಬ್ದಗಳು ಹೇಗೆ ದೇವರನ್ನು ತಿಳಿಸಿಕೊಡುತ್ತದೆ ಎಂಬ ಅದನ್ನ ವಿಶೇಷವಾಗಿ ನಾವು ತಿಳ್ಕೋಬೇಕು. ಈ ರೀತಿಯಾಗಿ ಪ್ರತಿಯೊಂದು ಶಬ್ದ, ನಾವು ಲೌಕಿಕ ಶಬ್ದ ಇರಬಹುದು, ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಬಂದ ಶಬ್ದಗಳು ಇರಬಹುದು, ಎಲ್ಲಾ ಶಬ್ದಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ತಿಳಿಸಿಕೊಡುತ್ತದೆ ಅಂತ ತಿಳಿಯೋದೇ ವಿಜ್ಞಾನ. ಇನ್ನು ಮುಂದಿನ ಶ್ಲೋಕ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಇನ್ನು ದೇವರನ್ನ ಗತಿ ಅಂತ ಕರೀತಾರೆ ನೋಡಿ. ಒಂದೊಂದು ಶಬ್ದವು ದೇವರನ್ನೇ ಹೇಳ್ತದೆ. ಗತಿ, ಭರ್ತ, ಪ್ರಭು, ಸಾಕ್ಷಿ, ನಿವಾಸ, ಶರಣಂ, ಸುಹೃತ್, ಪ್ರಭವ, ಪ್ರಳಯಸ್ಥಾನಂ, ನಿಧಾನಂ, ಬೀಜಮಭಿ ಅಂತ ಪ್ರತಿಯೊಂದು ಶಬ್ದವೂ ಕೂಡ ದೇವರನ್ನೇ ಹೇಗೆ ಹೇಳ್ತಾ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಗತಿ ಅಂದರೆ ಮುಮುಕ್ಷುಭಿಹಿ ಅವಗಮ್ಯತ್ವಾತ್ ಗತಿ, ಮೋಕ್ಷವನ್ನ ಪಡೀಬೇಕು ಅಂತ ಇಚ್ಛೆ ಇರುವವರು, ಅಂಥವರಿಂದ ದೇವರು ಗಮ್ಯ, ತಿಳಿಯಲು ಯೋಗ್ಯನಾಗಿದ್ದ. ನೋಡಿ, ಈ ನಮ್ಮಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ, ಯಾಕೆ ತುಂಬಾ ಜನ ಶಾಸ್ತ್ರ ಓದಕ್ಕೆ ಬರೋದೇ ಇಲ್ಲ? ಅಥವಾ ಬಂದರೂ ಕೂಡ ಸ್ವಲ್ಪ ದಿವಸ ಬರ್ತಾರ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರಲ್ಲ, ಯಾಕೆ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ಇಲ್ಲಿ ಪರಮಾತ್ಮನೇ ಉತ್ತರ ಕೊಡ್ತಾ ಇದ್ದಾನೆ ನೋಡಿ. ದೇವರು ಎಲ್ಲರೂ ಕೂಡ ನನ್ನನ್ನ ಗತಿ ಅಂತ ತಿಳ್ಕೊಂಡಿಲ್ಲ. ನಾನು ಗತಿ ಅಂತ ತಿಳಿದಿದ್ರೆ ನನ್ನನ್ನು ಬಿಟ್ಟು ಅವ್ರು ಬೇರೆ ಕಡೆ ಹೋಗೋದಿಲ್ಲ. ಹಾಗೆ ಅಂತ ಮುಮುಕ್ಷುಭಿಹಿ ಅವಗಮ್ಯತ್ವಾತ್, ಮುಮುಕ್ಷು ಮೋಕ್ಷವನ್ನ ಪಡಿಬೇಕು ಅಂತ ಯಾರಿಗೆ ಇಚ್ಛೆ ಇದೆ, ನನಗೆ ಒಳ್ಳೆ ಲೋಕ ಬೇಕು, ನಾನು ದೇಹ ಬಿಟ್ಟ ಮೇಲೆ, ದೇಹ ಬಿಡೋದಂತ ಖಾತ್ರಿ, ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೇಹ ಬಿಟ್ಟ ಮೇಲೆ ನಾನು ಎಲ್ಲಿ ಹೋಗ್ತೀನಿ, ನನಗೆ ಒಳ್ಳೆ ಗತಿ ಬೇಕಲ್ಲ, ಉತ್ತಮ ಲೋಕ ಬೇಕು, ಹಾಗೆ ಅಂತ ಯಾರು ಬಯಸ್ತಾರೆ, ಮತ್ತೆ ನಾನು ಹುಟ್ಟಿ ಬರಬಾರ್ದು ಅಂತ ಯಾರು ಬಯಸ್ತಾರೆ, ಅಂಥವರಿಗೆ ಒಂದೇ ಜನ್ಮದಲ್ಲಿ ಆಗೋದಿಲ್ಲ. ಅದು ಟಾರ್ಗೆಟ್, ಗೋಲ್ ಆಗಿ ಅದನ್ನ ಇಟ್ಕೊಂಡ್ಬೇಕು. ಎಷ್ಟು ಜನ್ಮಗಳು ಬಂದರೂ ಕೂಡ ಪರಮಾತ್ಮನೇ ನನಗೆ ಗತಿ, ಹಾಗೆ ಅಂತ ನಮ್ಮ ಚಿಂತನೆ ಇರಬೇಕು. ಅದರಿಂದ ಮುಮುಕ್ಷುಭಿಹಿ ಅವಗಮ್ಯತ್ವಾತ್, ದೇವರಿಗೆ ಗತಿ ಅಂತ ಹೆಸರು. ಇನ್ನು ಭರ್ತ, ದೇವರನ್ನ ಭರ್ತ ಅಂತ ಕರೀತಾರೆ. ಯಾಕೆ? ಪೋಷಕಃ ಅಂತ ಬರೀತಾರೆ ರಾಯರು. ಭರ್ತ ಅಂದ್ರೆ ಏನರ್ಥ? ಸಾಮಾನ್ಯ ಪತಿ ಅಂತ ಅರ್ಥ. ಗಂಡನನ್ನ ಭರ್ತ ಅಂತ ಕರೆಯೋದುಂಟು. ಅಂದ್ರೆ ಏನರ್ಥ? ಪೋಷಕರು ಅಂತ ಅರ್ಥ. ಇನ್ನು ಪ್ರಭುಹು, ಪ್ರಭುಹು ಅಂತ ದೇವರನ್ನು ಕರೀತಾರೆ. ಯಾಕೆ? ಸ್ವಾಮಿ ಅಂತ ಅರ್ಥ. ಸರ್ವಸಮರ್ಥ ಅಂತನೂ ಒಂದು ಅರ್ಥ ಇದೆ, ಇಲ್ಲಿ ಸ್ವಾಮಿ ಅಂತ ಬರೆದಿದ್ದಾರೆ. ಇನ್ನು ಸಾಕ್ಷಿ,
ದೇವರನ್ನ ಸಾಕ್ಷಿ ಅಂತ ಯಾಕೆ ಕರೀತಾರೆ? ಸಾಕ್ಷಾತ್ ಸರ್ವಂ ಈಕ್ಷತೆ, ಸಾಕ್ಷಾತ್ತಾಗಿ ಎಲ್ಲರನ್ನೂ ನೋಡ್ತಾ ಇದ್ದಾನೆ. ಈಗ ನಾವು ಪುಸ್ತಕವನ್ನು ನೋಡ್ತೀವಿ ಅಂದ್ರೆ ನಮ್ಮಲ್ಲಿ ಇದ್ದ ಜೀವ ನೋಡೋದಲ್ಲ, ಜೀವನ ಒಳಗೆ ಪರಮಾತ್ಮ ಅವನು ಇಂದ್ರಿಯಗಳನ್ನ ಪ್ರೇರಣೆ ಮಾಡಿ ಇಂದ್ರಿಯಗಳು ಪುಸ್ತಕಗಳನ್ನು ನೋಡುತ್ತೆ. ಇಂದ್ರಿಯಗಳ ಒಳಗೆ ಕೂತು ಪುಸ್ತಕವನ್ನು ಮೊದಲು ನೋಡಿದ್ದು ಯಾರು? ಪರಮಾತ್ಮನೇ. ಅದರಿಂದ ಎಲ್ಲರಲ್ಲೂ ಇದ್ದು, ಎಲ್ಲರ ಕಣ್ಣಿನಲ್ಲಿ ಇದ್ದು ಮೊದಲು ಪದಾರ್ಥವನ್ನು ನೋಡುವವ ಪರಮಾತ್ಮನೇ, ಮೊದಲು ಶಬ್ದಗಳನ್ನು ಕೇಳುವವ ಪರಮಾತ್ಮನೇ. ತಾನು ಮಾಡಿ ಜೀವನವತಿಯಿಂದ ಮಾಡಿಸ್ತಾನೆ, ಮಾಡಿಸುವ ಅಂತ ಹೇಳ್ತಾರೆ ನೋಡಿ ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ ನೋಡಿದ್ದೀವಿ. ಅದರಿಂದ ದೇವರನ್ನ ಸಾಕ್ಷಿ, ಸಾಕ್ಷಾತ್ ಸರ್ವಂ ಈಕ್ಷತೆ, ಎಲ್ಲವನ್ನು ಸಾಕ್ಷಾತ್ತಾಗಿ ನೋಡ್ತಾನೆ. ದೇವರು ನಾವೆಂಗ್ ನೋಡ್ತೀವಿ? ನಾವು ಸಾಕ್ಷಾತ್ತಾಗಿ ನೋಡೋದಿಲ್ಲ, ನಮಗೆ ಇಂದ್ರಿಯಗಳ ದ್ವಾರ ನಾವು ನೋಡ್ತೀವಿ ಅಷ್ಟೆ. ಇನ್ನು ನಿವಾಸಃ ಅಂತ, ನಿವಾಸಃ ಅಂದ್ರೆ ಆಶ್ರಯ ಅಂತ ಅರ್ಥ. ಎಲ್ಲರಿಗೂ ಆಶ್ರಯಪ್ರದನಾಗಿ ದೇವರಿದ್ದಾನೆ. ಶರಣಂ ಹಾಗೆಂತ, ದೇವರಿಗೆ ಶರಣ. ಯಾಕೆ? ಭೀತ ರಕ್ಷಕ, ಯಾರು ಹೆದರಿದ್ದಾರೆ, ಸಂಸಾರದ ಭಯದಿಂದ ಒದ್ದಾಡ್ತಾ ಇದ್ದಾರೆ, ಅವರಿಗೆ ರಕ್ಷಕನಾಗಿದ್ದಾನೆ. ಅದರಿಂದ ದೇವರಿಗೆ ಶರಣಂ ಅಂತ ಹೆಸರು. ಸುಹೃತ್ ಅಂದ್ರೆ ಇನ್ನೊಂದು ಅರ್ಥ ಬರೀತಾರೆ, ಶರಣಂ ಅಂದ್ರೆ ಮುಕ್ತಾಶ್ರಯ, ಮುಕ್ತರಿಗೂ ಕೂಡ ಆಶ್ರಯನಾಗಿದ್ದಾನೆ ಅಂತ. ಇನ್ನು ಸುಹೃತ್ ಹಾಗೆಂದ್ರೆ ಅನಿಮಿತ್ತ ಉಪಕಾರಿ ಅಂತ ಅರ್ಥ. ವಿಷ್ಣುವರ ಮೇ ಪರಮ ಸುಹೃತ್ ಅಂತ ಶ್ಲೋಕ ಹೇಳ್ತೀವಿ ನೋಡಿ. ಸುಹೃತ್ ಅಂದ್ರೆ ಏನು? ಅನಿಮಿತ್ತ ಉಪಕಾರಿ ಅಂದ್ರೆ ನಮಗೆ ಉಪಕಾರ ಮಾಡುವವರು ಎರಡು ರೀತಿಯಾಗಿ ಇರ್ತಾರಂತೆ. ಉಪಕಾರ ಮಾಡುವವರು ಎರಡು ರೀತಿ. ಒಂದು ಮೂರು ರೀತಿಯಿಂದನೂ ಹೇಳ್ಬೋದು. ಒಂದು, ನಾವು ಉಪಕಾರ ಮಾಡಿದ್ದೀವಿ ಹಾಗೆ ಅಂತ ನಮಗೆ ವಾಪಸ್ ಉಪಕಾರ ಮಾಡುವವರು ಇರ್ತಾರೆ. ನಾವು ಉಪಕಾರ ಮಾಡಿದ್ದೀವಿ ಅದರಿಂದ ನಮಗೆ ಉಪಕಾರ ಮಾಡ್ತಾರೆ, ಅವ್ರು ಯಾರೇ ಬೇಕಾದ್ರೂ ಇರ್ಬೋದು. ಇನ್ನು ಕೆಲವರು ಬಂಧುತ್ವ ನಿಮಿತ್ತ ಉಪಕಾರ ಮಾಡುವವರು ಇದ್ದಾರೆ. ಯದ್ಯಪಿ ನಾವೇನು ಮಾಡಿರೋದಿಲ್ಲ, ಆದರೆ ಇರ್ಲಿ ಬಿಡೋ, ನಮ್ಮ ಅಣ್ಣ ತಮ್ಮ ಅಥವಾ ನಮ್ಮ ಅಪ್ಪ ಅಮ್ಮ ಅಥವಾ ಏನೋ ಒಂದು ಬಂಧುತ್ವ ನಿಮಿತ್ತದಿಂದ ನಮಗೇನು ಮಾಡದೇ ಇದ್ರೂ ಕೂಡ ಕೆಲವು ಬಂಧುಗಳು ಅಂತ ನಾವು ಬಂಧುತ್ವ ನಿಮಿತ್ತ ನಾವು ಮಾಡೋದು ಉಂಟು. ಇದೆಲ್ಲ ಒಂದು ನಿಮಿತ್ತ ಅಂತ ಕರೀತಾರೆ. ಬಂಧುತ್ವ, ಉಪಕಾರತ್ವ ಇದೆಲ್ಲ ಒಂದು ನಿಮಿತ್ತ. ಇಲ್ಲ ಬರೀ ರೋಡಿಗೆ ಹೋಗೋವರಿಗೆ ನಾವೇನು ಉಪಕಾರ ಮಾಡ್ತೀವಾ? ಯಾರೋ ರೋಡ್ಲಿ ಸಾವಿರಾರು ಜನ ಹೋಗ್ತಾರೆ, ಅವ್ರನ್ನೆಲ್ಲ ಕರೆಸಿ ನಾವು ಉಪಕಾರ ಮಾಡ್ತಾ ಇದ್ದೀವಾ? ಇಲ್ಲ. ಅಷ್ಟು ಉಪಕಾರ ಮಾಡೋದೇ ತುಂಬ ಕಡಿಮೆ. ಅದರಲ್ಲೂ ಕೂಡ ಒಂದು ಕಾರಣಗಳಿದೆ. ಏನೋ ಒಂದು ನಿಮಿತ್ತ ಇಟ್ಕೊಂಡ್ರೆ ನಾವು ಉಪಕಾರ ಮಾಡ್ತೀವಿ. ಆದರೆ ದೇವರು ಎಂತವ ನೋಡಿ, ಅನಿಮಿತ್ತ. ಈ ರೀತಿಯಾದ ಒಂದು ನಿಮಿತ್ತವೇ ದೇವರಿಗೆ ಇಲ್ಲವಂತೆ. ನಾನು ದೇವರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ, ಅದರಿಂದ ದೇವರು ನನಗೆ ಉಪಕಾರ ಮಾಡ್ತಾನೆ, ಇಲ್ಲವೇ ಇಲ್ಲ ನೋಡಿ. ನೀನು ದುಡ್ಡು ಕೊಟ್ಟರು ಅಷ್ಟೇ, ನೀನು ಪೂಜೆ ಮಾಡದೇ ಇದ್ರು ಅಷ್ಟೇ, ನೀನು ಬೈದರೂ ಅಷ್ಟೇ. ನೋಡಿ, ಜಗತ್ತಿನಲ್ಲಿ ನೀರು, ಗಾಳಿ, ಇನ್ನು ಬೆಳಕು, ಆಕಾಶ ಇದೆಲ್ಲ ನೋಡಿಯ ಕೊಡ್ತಾ ಇದೆ. ಎಲ್ಲರೊಳಗಿದ್ದು ದೇವರು ಎಷ್ಟು ಉಪಕಾರ ಮಾಡ್ತಾನೆ. ಭೂಮಿ ಏನು ಬರೀ ಬ್ರಾಹ್ಮಣರಿಗೆ ಮಾತ್ರ ಇದೆಯಾ ಭೂಮಿ? ಎಲ್ಲರಿಗೂ ಇಲ್ಲ. ಏನು ದೇವರಿಗೆ, ನಮಗೂ ದೇವರಿಗೆ ಏನು ನಿಮಿತ್ತ ಇದೆ? ಏನು ಅವನೇನು ಬಂಧು ಬಳಗನ, ಅಥವಾ ನಾವೇನಾದ್ರು ಮಾಡಿದ್ದೀವ ಅವನಿಗೆ ಉಪಕಾರ ಮಾಡಿದ್ದೀವ ದೇವರಿಗೆ? ಏನು ಇಲ್ಲದೆ ನೋಡಿ, ಎಷ್ಟು ಜನರನ್ನ ನಮ್ಮ ಕೊಟ್ಟಿಗೆ, ಬಂಧು ಬಾಂಧವರನ್ನು ಕೊಟ್ಟದ್ದು ದೇವರೇ. ನಾವು ಯಾಕೆಂದ್ರೆ ಒಬ್ಬಂಟಿಗನಾಗಿ ಬದುಕಕ್ಕಾಗಲ್ಲ. ಸಣ್ಣ ಮಗು ಬದುಕಕ್ಕಾಗ್ತದ ತಾನೇ? ಎಲ್ಲರೂ ಸಣ್ಣವರಾಗಿದ್ದು ಬಂದವರೇ, ನಾವು ಸಣ್ಣ ಮಗುವಾಗಿದ್ದು ಬಂದವರೇ. ಸಣ್ಣ ಮಗು ಬದುಕಕ್ಕಾಗ್ತದ? ತಂದೆ ತಾಯಿಯರ ಶ್ರಮ ಎಷ್ಟಿದೆ ನೋಡಿ. ಅವರ ಒಳಗಿದ್ದು ದೇವರು ನಮಗೆ ಉಪಕಾರವನ್ನು ಮಾಡಿದ್ದಾನೆ. ಅದರಿಂದ ಸುಹೃತ್ ಅಂದ್ರೆ ಅನಿಮಿತ್ತ ಉಪಕಾರಿ, ಯಾವ ನಿಮಿತ್ತವೂ ಇಲ್ಲ. ಬಂಧುತ್ವ ನಿಮಿತ್ತವು ಅಥವಾ ಮುಂದೆ ಫ್ಯೂಚರಲ್ಲಿ ಏನಾದ್ರು ಸಹಾಯ ಬೇಕು ಅಂದ್ರೆ ಕೂಡ ನಾವು ಹೋಗಿ ಈಗ ಸೇವೆ ಮಾಡ್ತೀವಿ, ಅದು ಕೂಡ ಒಂದು ಟೈಪ್ ಅಂತ ಹೇಳ್ಬೋದು. ಆದರೆ ದೇವರಿಗೆ ನಮ್ಮಿಂದ ಏನು ಆಗಬೇಕಾಗಿಲ್ಲ, ಆದರೂ ನಮಗೆ ಉಪಕಾರ ಮಾಡ್ತಾನೆ. ಅದರಿಂದ ಅವನನ್ನ ಸುಹೃತ್ ಅಂತ ಆಚಾರ್ಯರು ಕರೀತಾರೆ. ಭಗವದ್ಗೀತೆಯಲ್ಲೂ ದೇವರು ತನ್ನನ್ನು ಸುಹೃತ್ ಅಂತ ಹೇಳ್ಕೊಂಡಿದ್ದಾನೆ. ಇನ್ನು ಪ್ರಭವ ಹಾಗೆಂದ್ರೆ ಜಗದುತ್ಪತ್ತಿಕರ್ತ, ಜಗತ್ತನ್ನ ಸೃಷ್ಟಿ ಮಾಡುವವ ಹಾಗೆ ಅಂತ. ಪ್ರಳಯ, ದೇವರನ್ನ ಪ್ರಳಯ ಅಂತ ಕರೀತಾರೆ. ಯಾಕೆ? ಪ್ರಳಯ ಕರ್ತೃತ್ವಾತ್, ಪ್ರಳಯವನ್ನು ಮಾಡ್ತಾನೆ, ಅದರಿಂದ ದೇವರನ್ನ ಪ್ರಳಯ ಅಂತ ಕರೀತಾರೆ. ಸ್ಥಾನಂ ಸರ್ವಾಧಾರ ಅಹಂ, ಎಲ್ಲರಿಗೂ
ಆಧಾರನಾಗಿದ್ದಾನೆ. ಅದರಿಂದ ದೇವರನ್ನ ಸ್ಥಾನ ಅಂತ ಕರೀತಾರೆ. ಪ್ರಭವ, ಪ್ರಳಯ, ಸ್ಥಾನಂ, ನಿಧಾನಂ, ನಿತರಾಂ ಧಾರಕತ್ವ, ಚೆನ್ನಾಗಿ ಧಾರಣೆ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಕೂಡ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಾನೆ. ಅದರಿಂದ ದೇವರಿಗೆ ನಿಧಾನ ಅಂತ ಅರ್ಥ. ನಾವು ನಿಧಾನವಾಗಿ ಊಟ ಮಾಡಿ ಅಂತ, ಮೆತ್ತಗೆ ಊಟ ಮಾಡಿ ಅಂತ ಆ ಅರ್ಥ ಎಲ್ಲ ಇದೆ. ನಿಧಾನ, ಮಹಾಪ್ರಾಣ ಇದೆ. ನಿಧಾನ ಹಾಗೆ ಅಂದ್ರೆ ಎಲ್ಲರಿಗೂ ಆಶ್ರಯನಾದವ ಅಂತ ಅರ್ಥ. ತೇನ ಪ್ರಕೃತಿಂ ಯಾಂತಿ ಭೂತಾನಿ ಇತ್ಯುಕ್ತಿ ಅವಿರೋಧ ಅಂತ. ಜಗದ್ ವ್ಯಂಜಕತ್ವಾದ್ ಬೀಜಂ, ದೇವರನ್ನ ಬೀಜ ಅಂತ ಕರೀತಾರೆ. ಯಾಕೆ? ಜಗತ್ ವ್ಯಂಜಕತ್ವ. ನೋಡಿ, ಬೀಜದಿಂದ ಉತ್ಪನ್ನವಾಗುತ್ತದೆ ಎಲ್ಲ. ಮರ ಎಲ್ಲಿಂದ ಉತ್ಪನ್ನವಾಗುತ್ತದೆ? ಬೀಜದಿಂದ ಉತ್ಪನ್ನವಾಗ್ತದೆ. ದೇವರನ್ನ ಬೀಜ ಅಂದ್ರೆ ಏನರ್ಥ? ದೇವರಿಂದ ಜಗತ್ತು ಉತ್ಪನ್ನವಾಯಿತು. ಯಾವುದರಿಂದ ಉತ್ಪನ್ನವಾಗ್ತದೋ ಅದು ಬೀಜ. ದೇವರಿಂದ ಜಗತ್ತು ಉತ್ಪನ್ನವಾಗ್ತದೆ, ಅದರಿಂದ ದೇವರನ್ನ ಬೀಜ ಅಂತ ಕರಿತೀವಿ. ಎಷ್ಟು ಚಂದ ಇದೆ ನೋಡಿ ಪದ. ವ್ಯಂಜಕತ್ವಾತ್ ಬೀಜಂ, ಅಭಿವ್ಯಕ್ತ ಆಗ್ತದೆ, ಹೊರಗೆ ಬರುತ್ತದೆ, ಅದರಿಂದ ಅದನ್ನ ಬೀಜ ಅಂತ ಕರೀತಾರೆ. ಈ ಜಗತ್ತೇ ದೇವರಿಂದ ಹೊರಗೆ ಬರ್ತಾ ಇದೆ, ಅದರಿಂದ ದೇವರನ್ನ ಜಗದ್ಬೀಜ ಅಥವಾ ಬೀಜ ಅಂತ ಕರಿತೀವಿ. ಅವ್ಯಯಂ ಹಾಗೆ. ತಥಾತ್ವೇ ಅವಿಕಾರತ್ವ ಪ್ರದರ್ಶನಾಯ ಉಕ್ತಂ ಅವ್ಯಯಂ. ಮತ್ತೆ ಜಗತ್ತು ನಾಶ ಆದ್ರೆ ನೋಡಿ, ಬೀಜ ಏನಾಗ್ತದೆ? ತಾನು ಹೊರಗೆ ಬಂದ ಮೇಲೆ ತಾನು ಮರ ನಾಶ ಆಯಿತು, ಎಲ್ಲವೂ ನಾಶ ಆಯಿತು. ಅದೇ ತರ ಜಗತ್ತು ನಾಶ ಆಯಿತು, ದೇವರು ನಾಶ ಆದನೋ ಹಾಗೆ ಅಂತ ಒಂದು ಸಂಶಯ ಬರುತ್ತದೆ. ಅದಕ್ಕೆ ಒಟ್ಟಿಗೆ ಹಾಕ್ಬಿಟ್ರು ನೋಡಿ, ಬೀಜಂ ಅವ್ಯಯಂ. ಜಗತ್ತು ನಾಶ ಆದರೂ ಕೂಡ, ಯದ್ಯಪಿ ಜಗತ್ತಿಗೆ ಉತ್ಪತ್ತಿ ಕೊಡುವವ ನಾನು ಆಗಿದ್ದರೂ ಕೂಡ, ಜಗತ್ತು ನಾಶ ಆದಾಗ ನಾನು ನಾಶ ಆಗೋದಿಲ್ಲ, ನಾನು ಅವ್ಯಯ. ವ್ಯಯ ಅಂದ್ರೆ ನಾಶ, ವಿಕಾರ ಅಂತ ಅರ್ಥ. ವಿಕಾರ, ನಾಶ ಇವುಗಳು ಇಲ್ಲದವ ನಾನು ಹಾಗೆ. ಇನ್ನು ತಪಾಮ್ಯಹಂ ಅಹಂ ವರ್ಷಂ ನಿತ್ಯ ಗೃಹ್ಣಾಮಿ ಉತ್ಸೃಜಾಮಿ ಚ ಅಮೃತಂ ಚೇವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಕಿಂಚ ಅಹಂ ಆದಿತ್ಯಸ್ಥಃ ತಪಾಮಿ ತಾಪಂ ಕರೋಮಿ. ನಾನೇ ಸೂರ್ಯನ ಒಳಗಿದ್ದು ತಪಾಮಿ, ಬಿಸಿಯನ್ನು ಉಂಟು ಮಾಡುತ್ತೇನೆ. ಸೂರ್ಯನ ಒಳಗಿದ್ದು ಇಡೀ ಜಗತ್ತನ್ನ ಸುಡ್ತೇನೆ ನಾನು. ಅದು ನಾನೇ ಅಂತ ತಿಳಿ ಅಂತ ಒಟ್ಟು. ಅಹಂ ವರ್ಷಂ ಹಾಗೆ ಅಂದ್ರೆ ಮೇಘ ಚಕ್ರಗತಃ ಸನ್ ವರ್ಷಂ ವೃಷ್ಟಿಂ ಉತ್ಸೃಜಾಮಿ. ಮೇಘಚಕ್ರದಲ್ಲಿದ್ದು ವರ್ಷವನ್ನ, ಮಳೆಯನ್ನು ಸುರಿಸುವವನು ನಾನೇ. ಬಿಸಿಲನ್ನು ಕೊಡುವವನು ನಾನೇ, ಮಳೆಯನ್ನು ಕೊಡುವವನು ನಾನೇ. ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ ಚ. ಉತ್ಸೃಜಾಮಿ ಅಂದ್ರೆ ಸೃಷ್ಟಿ ಮಾಡ್ತೇನೆ, ನಿಗೃಹ್ಣಾಮಿ ಅಂದ್ರೆ ಸಂಹಾರ ಮಾಡ್ತೇನೆ ಹಾಗೆ ಅಂತ. ಅಂದ್ರೆ ಅದನ್ನ ಎಲ್ಲ ಕಡೆ ಹಚ್ಕೋಬಹುದು. ಜಗತ್ತನ್ನ ಸೃಷ್ಟಿ ಮಾಡುವವನು ನಾನು, ಸಂಹಾರ ಮಾಡುವವನು ನಾನು. ಸೂರ್ಯನ ಒಳಗಿದ್ದು ಬಿಸಿಲನ್ನ ಉಂಟು ಮಾಡುವವನು ನಾನು. ಮೋಡ ಬಂದು ಆ ಸೂರ್ಯನ ಬಿಸಿಲು ಕಡಿಮೆ ಆಗುವಂತೆ ಅಥವಾ ಸಾಯಂಕಾಲದ ಹೊತ್ತು ಸೂರ್ಯ ಮುಳುಗುವಂತೆ ಮಾಡಿ ಆ ಸೂರ್ಯನ ತಾಪವನ್ನು ಕಡಿಮೆ ಮಾಡುವವನು ನಾನೇ. ಅದೇ ತರ ಮಳೆಯನ್ನು ಸೃಷ್ಟಿಸುವವನು ನಾನೇ, ಮಳೆಯನ್ನು ನಿಲ್ಲಿಸುವವನು ಕೂಡ ನಾನೇ ಹಾಗೆ ಅಂತ. ನಿಗೃಹ್ಣಾಮಿ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ. ಅಹಂ ಅಂದ್ರೆ ಪರಮಾತ್ಮ ಹೇಳ್ತಾನೆ, ಕೃಷ್ಣ ಇಂದ್ರಿಯೇಷು ಸ್ಥಿತ್ವ, ಇಂದ್ರಿಯಗಳಲ್ಲಿ ಇದ್ದು ತೇಷಾಂ ದೇಹಧಾರಣೇನ ಮೃತಿಂ ಪರಿಹರತಿ. ಇಂದ್ರಿಯಗಳಲ್ಲಿ ಇದ್ದು ದೇಹವನ್ನು ಧಾರಣೆ ಮಾಡಿ ನಮಗೆ ಬರತಕ್ಕ ಮೃತ್ಯುವನ್ನ ಪರಿಹಾರ ಮಾಡ್ತಾನೆ. ಅದರಿಂದ ದೇವರನ್ನ ಅಮೃತ ಅಂತ ಕರೀತಾರೆ. ನಾವು ನಿತ್ಯವಾಗಿ ಇರಲಿಕ್ಕೆ ಕಾರಣ ಯಾವುದು? ಜೀವ ಇರ್ಬೋದು, ಅಥವಾ ಬದುಕಿದಷ್ಟು ಕಾಲ ನಾವು ಇಲ್ಲಿ ಈ ದೇಹದಲ್ಲಿ ಇರಲಿಕ್ಕೆ ಕಾರಣ ಯಾರು? ನಮಗಿನ್ನೂ ಮೃತಿ ಬಂದಿಲ್ಲ. ನಮಗಿನ್ನೂ ಮೃತಿ ಬಂದಿಲ್ಲ. ಅಮೃತ ಅಂದ್ರೆ ಏನರ್ಥ? ಮೃತಿ ಬಂದಿಲ್ಲ ಅಂತ ಅರ್ಥ. ದೇವರಿಗೆ ಅಮೃತ ಅಂತ ಯಾಕೆ ಹೆಸರು? ನಮಗೆ ಇನ್ನೂ ಮೃತಿಯನ್ನ ಕೊಟ್ಟಿಲ್ಲ. ಅದರಿಂದ ಯಾಕೆ? ದೇವರಿರೋದ್ರಿಂದ, ದೇವರ ಇಚ್ಛೆ, ಅದರಿಂದ ನಮಗಿನ್ನೂ ಮೃತ್ಯು ಬಂದಿಲ್ಲ. ಅದರಿಂದ ದೇವರಿಗೆ ಏನಂತ ಹೆಸರು? ಅಮೃತಂ. ಇನ್ನು ಪ್ರಳಯಕಾಲಾತ್ ಅನ್ಯಕಾಲೇ ಸಂಭೃತತ್ವಾತ್ ಮೃತ್ಯು ಅಹಂ. ನನ್ನನ್ನು ಮೃತ್ಯು ಅಂತಲೂ ಕರೀತಾರೆ ನೋಡಿ. ಅಮೃತನೂ ನಾನು, ಮೃತ್ಯು ಎಷ್ಟು ವಿರುದ್ಧ ಗುಣಗಳು ನೋಡಿ.
ಅಮೃತವೂ ನಾನು. ಯಾಕೆ? ನಾನಿರುವ ತನಕ ಮೃತ್ಯು ಬರೋದಿಲ್ಲ. ನನ್ನ ಇಚ್ಛೆ, ನಾನು ಯಾವಾಗ ಆಯ್ತು ದೇಹ ಸಾಕು ಹೊರಟು ಹೋಗೋಣ ಅಂತ ನನಗೆ ಇಚ್ಛೆ ಬರುತ್ತದೆ, ಆಗ ನಾನು ಹೊರಟು ಹೋಗ್ತೇನೆ. ಆಗ ಏನ್ ಬರುತ್ತದೆ? ಮೃತ್ಯು ಬರುತ್ತದೆ. ನಾನು ಇರುವ ಕಾಲ ತನಕ ಈ ದೇಹಕ್ಕೆ ಏನು ಆಗೋದಿಲ್ಲ, ಅದರಿಂದ ನನ್ನನ್ನು ಅಮೃತ ಅಂತ ಕರೀತಾರೆ. ನಾನು ಈ ದೇಹದಿಂದ ಹೊರಟ ಮೇಲೆ ಇದನ್ನ ಶವ ಅಂತ ಕರೀತಾರೆ, ಅದರಿಂದ ನನಗೆ ಮೃತ್ಯು ಅಂತ ಹೆಸರು. ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚ ಅಹಂ ಅರ್ಜುನ. ಸತ್ ಅಂದ್ರೆ ಕಾರ್ಯವಾದದ್ದು, ಅಸತ್ ಅಂದ್ರೆ ಕಾರಣವಾದದ್ದು. ಹಾಗೆ ಅಂತ ಏನೇನು ಕಾರ್ಯ ಕಾರಣಗಳು ಅಂತ ಇದೆಯೋ ಅದೆಲ್ಲವೂ ಕೂಡ ನಾನು ಅಂತ ತಿಳಿ, ಹಾಗೆ ಅಂತ ಅರ್ಥ. ಉದಾಹರಣೆಗೆ ಅಕ್ಕಿಯಿಂದ ಅನ್ನ ಆಗ್ತದೆ. ಅನ್ನ ಏನು? ಅದು ಕಾರ್ಯ, ಅಕ್ಕಿ ಅದು ಕಾರಣ. ಈ ರೀತಿಯಾಗಿ ಯಾವ್ಯಾವ್ದು ಕಾರ್ಯ ಕಾರಣ ಅಂತ ಇದೆಯೋ ಅದೇ ತರ ನೂಲು ಬಟ್ಟೆ, ನೂಲು ಕಾರಣ, ಬಟ್ಟೆ ಕಾರ್ಯ. ಈ ತರ ವಿಚಾರ ಮಾಡ್ತಾ ನಾವು ಹೋಗ್ಬೋದು. ಯಾವ್ಯಾವ್ದು ಕಾರ್ಯ ಕಾರಣಗಳು ಅಂತ ಇದೆಯೋ ಅದೆಲ್ಲವೂ ಕೂಡ ನಾನು ಅಂತ ತಿಳಿ. ಅಂದ್ರೆ ಅದರೊಳಗೆ ನಾನು ಇರೋದ್ರಿಂದಲೇ ಅದಕ್ಕೆ ಆ ಹೆಸರು ರೂಪಗಳು ಬಂದಿದೆ, ಆ ವ್ಯಾಪಾರ ನಡೀತಾ ಇದೆ. ನಾನು ಇಲ್ಲದೆ ಹೋದ್ರೆ ಯಾವ ಕಾರ್ಯವೂ ನಡೆಯೋದಿಲ್ಲ, ವಸ್ತು ಇರೋದೇ ಇಲ್ಲ, ಕಾರ್ಯ ನಡೆಯೋದು ಬಿಡಿ, ಆ ವಸ್ತುನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಒಟ್ಟು ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚ ಅಹಂ ಅರ್ಜುನ. ಹಾಗೆ ಅಂತ ಇನ್ನು ತ್ರೈವಿದ್ಯಾ ಮಾಂ ಸೋಮಪಾಹ ಭೂತಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ನಾನು ಸರ್ವಯಜ್ಞಾದಿ ಭೋಕ್ತೃತ್ವಾದಿನ ಅಹಂ ಕ್ರತುಃ ಇತ್ಯಾದ್ಯುಕ್ತಿ ಇದು ಪ್ರಥಮ ವ್ಯಾಖ್ಯಾನಂ ತದಯುಕ್ತಂ. ಅಲ್ಲ, ನೀವೇನು ಹಿಂದೆ ಏನು ಹೇಳಿದ್ರಿ? ಅಹಂ ಕ್ರತುಃ ಅಂತಲ್ಲ, ಎಲ್ಲಾ ಯಜ್ಞವನ್ನ ಭೋಗ ಮಾಡತಕ್ಕವ ದೇವರು, ಅದರಿಂದ ದೇವರನ್ನ ಕ್ರತು ಯಜ್ಞ ಅಂತಲ್ಲ ನೀವೇನು ವ್ಯಾಖ್ಯಾನ ಮಾಡಿದ್ರಿ, ಅದು ಸರಿಯಲ್ಲ ಅಂತ ಒಂದು ಪ್ರಶ್ನೆ. ಹಿಂದೆ ಮಾಡಿದ ವ್ಯಾಖ್ಯಾನ ಸರಿ ಇಲ್ಲ. ಹಾಗಿದ್ದಾಗ ತ್ರೈವಿಧ್ಯಕೃತ ಯಜ್ಞ ಭೋಕ್ತೃತ್ವಸ್ಯಾಪಿ ಪ್ರಾಪ್ಯ ತೇಷಾಂ ಭಾಗವತಾನಾಂ ಚ ಫಲಭೇದಂ ನ ಸ್ಯಾತ್. ಹಾಗಿರುವಾಗ ತ್ರೈವಿಧ್ಯಕೃತ ಯಜ್ಞ ಭೋಕ್ತೃತ್ವಸ್ಯಾಪಿ, ಸಜ್ಜನರು ಮಾತ್ರ ಯಜ್ಞ ಮಾಡ್ತಾರೇನು? ರಾಜಸರು ಮಾಡ್ತಾರೆ, ತಾಮಸರು ಮಾಡ್ತಾರೆ. ಅವರು ಕೂಡ ದುರ್ಯೋಧನ ಮಾಡಿದ ನೋಡಿ, ಪುಂಡರೀಕ ಯಾಗ ಅಂತ ಮಾಡಿದ. ಎಲ್ಲರೂ ಯಾಗ ಮಾಡ್ತಾರೆ, ದ್ರವ್ಯ ತ್ಯಾಗ ಮಾಡೋದಿಲ್ಲವೇ? ಎಲ್ಲರೂ ದ್ರವ್ಯ ತ್ಯಾಗ ಮಾಡ್ತಾರೆ, ಜ್ಞಾನಯಜ್ಞ ಮಾಡೋದಿಲ್ಲವೇ? ಮಾಡೇ ಮಾಡ್ತಾರೆ. ಅವರು ವೇದಾಧ್ಯಯನ ಮಾಡ್ತಾ ಇರ್ತಾರೆ, ಆದರೆ ವೇದಕ್ಕೆ ತಪ್ಪಾದ ಅರ್ಥ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದರಿಂದ ಅವರು ಯಜ್ಞ ಮಾಡ್ತಾರೆ, ಎಲ್ಲರೂ ಯಜ್ಞ ಮಾಡ್ತಾರೆ. ಹಾಗಿರುವಾಗ ಫಲಭೇದ ಇರಬಾರ್ದಿತ್ತು. ಕೆಲವರಿಗೆ ಒಳ್ಳೆ ಗತಿ ಆಗ್ತದೆ, ಕೆಲವರಿಗೆ ತಮಸ್ಸು ಆಗ್ತದೆ, ನರಕ ಆಗ್ತದೆ. ಈ ರೀತಿಯಾಗಿ ಫಲ ವೈಪರೀತ್ಯ ಇರಬಾರ್ದು. ಅದರಿಂದ ದೇವರೇ ಎಲ್ಲಾ ಯಜ್ಞವನ್ನು ಕೂಡ ಭೋಗ ಮಾಡ್ತಾನೆ, ಹಾಗೆ ಅಂತ ನೀವು ಹೇಳಿದ ವ್ಯಾಖ್ಯಾನ ಅದು ಸರಿಯಲ್ಲ, ಹಾಗೆ ಅಂತ ಅರ್ಥ ಬರ್ತಾ ಇದೆ. ಭಗವದ್ ಭೋಗ ನಿಮಿತ್ತಕತ್ವ ಕರ್ಮಫಲಸ್ಯ ತಸ್ಯ ಚ ಸರ್ವತ್ರ ಸಾಮ್ಯ. ಪರಮಾತ್ಮನೇ ಎಲ್ಲವನ್ನು ಭೋಗ ಮಾಡ್ತಾನೆ, ಹಾಗೆಂತ ಆದಮೇಲೆ ಫಲದಲ್ಲಿ ಯಾಕೆ ವ್ಯತ್ಯಾಸ? ಫಲವೂ ಕೂಡ ಪರಮಾತ್ಮ ಫಲ ಕೊಡುವವನು, ಎಲ್ಲರಿಗೂ ಒಂದೇ ಥರ ಫಲವನ್ನೇ ಕೊಡಬೇಕಾಗ್ತದೆ, ಹಾಗೆ ಅಂತ. ಅತಃ ಭಗವದ್ ಅನುಷ್ಠಿತ ಭಗವದ್ ಭಜನಸ್ಯ ತ್ರೈವಿಧ್ಯಕೃತ ಯಜ್ಞ ಫಲಾದಪಿ ಅತಿಶಯ ಫಲಂ ಆಹ ತ್ರೈವಿದ್ಯ ಇತ್ಯಾದಿ ತ್ರಯೇನ. ಈ ರೀತಿಯಾಗಿ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭಾಗವತ ಅನುಷ್ಠಿತ ಭಗವದ್ ಭಜನಸ್ಯ. ಈ ಭಗವದ್ ಭಕ್ತರು ಅಂತ ಏನಿದ್ದಾರೆ ಅವ್ರು ಮಾಡಿದ ಒಂದು ಸೇವೆ ಇದೆ ನೋಡಿ, ಅದು ತ್ರೈವಿಧ್ಯಕೃತ ಯಜ್ಞ ಫಲಾದಪಿ ಅತಿಶಯ ಫಲಂ. ಈ ತ್ರೈವಿದ್ಯರು ಅಂದ್ರೆ ರಾಜಸರು ತಾಮಸರು ಅವರು ಮಾಡಿದ ಒಂದು ಕರ್ಮಕ್ಕಿಂತಲೂ ಕೂಡ ಅತಿಶಯವಾದ ಒಂದು ಫಲ ಯಾರಿಗೆ ಸಿಗ್ತದೆ? ಸಜ್ಜನರಿಗೆ, ಸಾತ್ವಿಕರಿಗೆ ಸಿಗ್ತದೆ. ಅದಕ್ಕೇನು ಕಾರಣ? ಹಾಗೆ ಅಂತ 3 ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಉತ್ತರವನ್ನ. ತ್ರೈವಿದ್ಯಾ ಮಾಂ ಸೋಮಪಾಹ ತಿಸ್ರೋ ವಿದ್ಯಾ, 3 ವಿದ್ಯೆಗಳು. ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ತ್ರೈವಿದ್ಯಾ. ತೇ ಏವ ತ್ರೈವಿದ್ಯಾ ವಿಷ್ಣು ಸರ್ವೋತ್ತಮಂ ಜ್ಞಾತ್ವಾಪಿ ತ್ರಯ್ಯಾ ಮುಖತಃ ಪ್ರತೀಯಮಾನ ಸ್ವರ್ಗಾದಿ ಉದ್ದೇಶ್ಯಕ ಅನ್ಯದೇವತಾ ಯಜನಂ ಬುದ್ಧ್ವಾ ತಥೈವ ಅನುಷ್ಠಾಯ ಅಂತೆ ವಿಷ್ಣು ಸಮರ್ಪಣಂ ಕುರುವಂತಹ ತ್ರೈವಿದ್ಯಾಃ.
ಅಂದ್ರೆ ಈ ತ್ರೈವಿದ್ಯರು ಅಂದ್ರೆ 3 ವೇದದ ರಹಸ್ಯವನ್ನ ಬಲ್ಲವರು. ಅವ್ರು ಹೇಗೆ ಮಾಡ್ತಾರೆ ಯಜ್ಞವನ್ನ ಹಾಗೆಂದ್ರೆ, ವಿಷ್ಣೋಹೋ ಸರ್ವೋತ್ತಮಂ ಜ್ಞಾತ್ವ, ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಹಾಗೆ ಅಂತ ತಿಳಿದು, ಮುಖತಃ ಪ್ರತೀಯಮಾನ ಸ್ವರ್ಗಾದಿ ಉದ್ದೇಶ್ಯಕ ಅನ್ಯದೇವತಾಯಾಜನಂ ಬುದ್ಧ್ವಾ, ಮೇಲ್ನೋಟಕ್ಕೆ ಇಂದ್ರ ಅಗ್ನಿ ಹಾಗೆ ಅಂತೆಲ್ಲ ಶಬ್ದ ಬರ್ತದೆ. ಇಂದ್ರಾಯ ಸ್ವಾಹ ಅಂದ್ರೆ ಇದು ಇಂದ್ರದೇವರಿಗೆ ಆಹುತಿ, ಅಗ್ನೇಯ ಸ್ವಾಹ ಅಂದ್ರೆ ಅಗ್ನಿದೇವರಿಗೆ ಆಹುತಿ ಅಂತೆಲ್ಲ ಮೇಲ್ನೋಟಕ್ಕೆ ಅದು ಬೇರೆ ದೇವತೆಗಳನ್ನ ಅಂದ್ರೆ ವಿಷ್ಣುವನ್ನ ಬಿಟ್ಟು ಬೇರೆ ದೇವತೆಗಳನ್ನ ಉಪಾಸನೆ ಮಾಡುವಂತೆ ಕಾಣಿಸ್ತದೆ. ಅದನ್ನು ಕೂಡ ತಿಳಿದವರಾಗಿ, ಅಂದ್ರೆ ಇಂದ್ರ ಅಗ್ನಿ ಇದೆಲ್ಲ ನಿಜವಾದ ವಾಸ್ತವಿಕವಾಗಿ ಅದೆಲ್ಲ ಪರಮಾತ್ಮನದ್ದೇ ಹೆಸರು, ಈ ದೇವತೆಗಳಿಗೆ ದೇವರ ಅನುಗ್ರಹದಿಂದ ಬಂದ ಹೆಸರು ಅಂತ ತಿಳಿದವರಾಗಿ ಸಜ್ಜನರು ತಥೈವ ಅನುಷ್ಠಾಯನ್ ತೇ ವಿಷ್ಣು ಸಮರ್ಪಣಂ ಕುರ್ವತ, ಆ ದೇವತೆಗಳ ಅಂತರ್ಯಾಮಿಯಾಗಿ ಮುಖ್ಯಪ್ರಾಣನ ಅಂತರ್ಯಾಮಿಯಾದ ಆ ವಿಷ್ಣುವಿಗೆ ಇದು ನಿಜವಾದ ಆಹುತಿ ಹಾಗೆ ಅಂತ ಜ್ಞಾನಿಗಳು ತಿಳಿದು ನನ್ನನ್ನೇ ಉಪಾಸನೆ ಮಾಡ್ತಾ ಇರ್ತಾರೆ, ನನಗೆ ಸಮರ್ಪಣೆಯನ್ನು ಕೂಡ ಮಾಡ್ತಾರೆ. ವಿಷ್ಣು ಸಮರ್ಪಣಂ ಕುರುವಂತಹ ತ್ರೈವಿದ್ಯ, ಈ ರೀತಿಯಾಗಿ ಯಾರು ಮಾಡ್ತಾರೋ ಅವರನ್ನೇ ತ್ರೈವಿದ್ಯರು ಅಂತ ಕರೆಯೋದು. ಋಗ್ವೇದ ಯಜುರ್ವೇದ ಸಾಮವೇದ ಮೂಲಕ ವೇದೋಕ್ತ ಕರ್ಮಗಳನ್ನ ಮಾಡಿ ಇದು ಪರಮಾತ್ಮನ ಕುರಿತಾದ ಪೂಜೆ ಇದು ಅಂತ ಚಿಂತನೆ ಮಾಡಿ, ಬೇರೆ ದೇವತೆಗಳ ಹೆಸರು ಬಂದರೂ ಕೂಡ ಆ ಎಲ್ಲಾ ಹೆಸರುಗಳು ಕೂಡ ದೇವರದೇ ಹೆಸರು ಹಾಗೆ ಅಂತ ನಾವ್ ಹಿಂದೆ ನೋಡಿದ್ದೀವಿ. ಆ ಕ್ರಮ ಎಲ್ಲ ಆ ಕ್ರಮದಲ್ಲಿ ದೇವರದೇ ಹೆಸರು ಅಂತ ತಿಳಿದವರಾಗಿ ನನಗೇ ಕೃಷ್ಣಾರ್ಪಣ, ನನಗೇ ಸಮರ್ಪಣೆ ಮಾಡ್ತಾ ಇದ್ದಾರೆ ತ್ರೈವಿದ್ಯರು. ಮಾಂ ಯಜ್ಞೈಹಿ ಇಷ್ಟ್ವಾ ಅಂತೆ ಮಯಿ ಸಮರ್ಪ್ಯ, ಈ ರೀತಿಯಾಗಿ ನನ್ನನ್ನ ಪೂಜೆ ಮಾಡಿ ಕೊನೆಯಲ್ಲಿ ನನಗೇ ಸಮರ್ಪಣೆ ಮಾಡ್ತಾರೆ. ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನನಗೇ ಸಮರ್ಪಣೆ ಮಾಡಿ, ಸೋಮಪಾಹ ಹುತಶೇಷ ಸೋಮರಸ ಪಾನವಂತಹ, ಸೋಮಪಾನ ಕೊನೆಯಲ್ಲಿ ಉಳಿದ ಯಜ್ಞಶೇಷ ಅಂತ ಏನಿದೆ ಆ ರೀತಿಯಾದ ಸೋಮಪಾನವನ್ನ ಮಾಡ್ತಾ ಏನಾಗ್ತಾರೆ, ಪೂತ ಪಾಪಾಹ ಶೋಧಿತ ಕಲ್ಮಷಾಹ ಸಂತಹ, ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡವರಾಗಿ ಅವರು ಸ್ವರ್ಗತಿಂ ಸ್ವರ್ಗಮಾರ್ಗ ಅಂದ್ರೆ ಸ್ವರಾಖ್ಯ ಪ್ರಾಪಂಬ ಅಂದ್ರೆ ಪರಮಾತ್ಮನನ್ನ ಹೊಂದಿ ಮಾಂ ಪ್ರಾರ್ಥೆಯಂತೆ ನನ್ನನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತೇ ಪುಣ್ಯಂ ಆ ಪುಣ್ಯ ಲಬ್ಧದಿಂದ ಸುರೇಂದ್ರ ಲೋಕಂ ಸ್ವರ್ಗಲೋಕಕ್ಕೆ ಆಸಾಧ್ಯ ಹೊಂದಿ, ದಿವಿ ಸ್ವರ್ಗಲೋಕದಲ್ಲಿ ದಿವ್ಯಾನ್ ದ್ಯುಲೋಕಕ್ಕೆ ಸಂಬಂಧಪಟ್ಟ ಅಲೌಕಿಕವಾದ ಭೋಗಗಳನ್ನ ಅವರು ಅನುಭವಿಸ್ತಾ ಇರ್ತಾರೆ. ಅದರಿಂದ ಇಲ್ಲಿ ಸ್ವರ್ಗ ಅಂದ್ರೆ ಇಂದ್ರಲೋಕ ಅಂದ್ರೆ ಸ್ವರ್ಗ ಅಂತ ಬರೆದಿದ್ದಾರೆ. ಸಜ್ಜನರು ಅವರು ತಮಸ್ಸಿಗೆ ಹೋಗೋದಿಲ್ಲ, ಅಂದ್ರೆ ಪಾಪ ಜಾಸ್ತಿ ಇದ್ರೆ ಹೋಗ್ತಾರೆ. ಸಜ್ಜನರು ಕೂಡ ನರಕಕ್ಕೆ ಹೋಗೋದಿಲ್ಲ ಅಂತ ಎಲ್ಲ ಹೋಗ್ತಾರೆ. ಆದ್ರೆ ಅವರು ಸಜ್ಜನರು ಸಾಮಾನ್ಯವಾಗಿ ಈ ರೀತಿಯಾಗಿ ಕರ್ಮಗಳನ್ನ ಮಾಡ್ತಾರೆ. ವೇದೋಕ್ತ ಕರ್ಮಗಳನ್ನ ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಮಾಡಿ, ಅದೆಲ್ಲವೂ ಕೂಡ ಬೇರೆ ದೇವತೆಗಳ ಹೆಸರು ಬಂದಿದ್ರೂ ಕೂಡ, ಬೇರೆ ದೇವತೆಗಳ ಪ್ರತಿಮೆ ಇದ್ರೂ ಕೂಡ ಅಂತರ್ಯಾಮಿಯಾದ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆ ಅಂತ ತಿಳಿದವರಾಗಿ ಕೊನೆಯಲ್ಲಿ ಕೃಷ್ಣಾರ್ಪಣ, ಎಲ್ಲ ಕರ್ಮವನ್ನು ಕೂಡ ಕೃಷ್ಣಾರ್ಪಣ ಅಂತ ದೇವರಿಗೆ ಸಮರ್ಪಣೆ ಮಾಡಿದವರಾಗಿ ಅವರು ಉತ್ತಮ ಗತಿಯನ್ನೇ ಹೊಂದುತ್ತಾರೆ ಹೊರತು ನರಕಾದಿ ಅನರ್ಥವನ್ನ ಹೊಂದೋದಿಲ್ಲ. ಆದರೆ ಇದು ಸಜ್ಜನರು ಮಾಡುವ ಕ್ರಮ. ಅಸಜ್ಜನರು ಹೇಗೆ ಮಾಡ್ತಾರೆ? ಅಸಜ್ಜನರು ಅಂತರ್ಯಾಮಿಯಾದ ವಿಷ್ಣು ಅಂತ ತಿಳಿಯೋದಿಲ್ಲ. ಇಂದ್ರಾಯ ಸ್ವಾಹ ಅಂದ್ರೆ ಇಂದ್ರದೇವರಿಗೆ ಅದು ಆಹುತಿ, ಅಗ್ನೇಯ ಸ್ವಾಹ ಅಂದ್ರೆ ಅದು ಅಗ್ನಿದೇವರಿಗೆ ಆಹುತಿ ಹಾಗೆ ಅಂತ ತಿಳಿತಾರೆ ಹೊರತು ಅಂತರ್ಯಾಮಿ ವಿವಕ್ಷೆ ಅವರಿಗೆ ಇರೋದಿಲ್ಲ. ಅದರಿಂದ ಅವರಿಗೆ ನಿಜವಾದ ಗತಿ ಸಿಗೋದಿಲ್ಲ. ಹಾಗೆ ಇಷ್ಟು ವಿಚಾರವನ್ನ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಈ ರೀತಿಯಾಗಿ ಸಜ್ಜನರು ನನ್ನನ್ನು ಕುರಿತಾಗಿ ಪೂಜೆಯನ್ನು ಮಾಡಿ ಉತ್ತಮ ಲೋಕಗಳನ್ನ ಹೊಂದುತ್ತಾರೆ ಹಾಗೆಂತ. ಇದರ ವಿಚಾರ ಇನ್ನೂ ಮುಂದೆ 2 ಶ್ಲೋಕಗಳಲ್ಲಿ ಮುಂದೆ ಬರುತ್ತದೆ. ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.